ನೌ ಹಾ ಸರ್ ಇವಾಗ ಓಕೆ ಸರ್. Okay. ಸೂಪರ್ Yes, sir. ಸೂಪರ್ ಸರ್. ಓಕೆ ಸರ್, ನೋ ಇಶ್ಯೂಸ್. ಅನುಪಾಲನಾ ಗೃಹ ಏನಪ್ಪ ಅದು? Mentally challenged women. Mentally challenged people, yes, sir. Destitutes. ಸೂಪರ್ ಸರ್. ಮೈತ್ರಿ ಯಾರಿಗಪ್ಪ ಸ್ಕೀಮ್ ಅದು? ಟ್ರಾನ್ಸ್ಜೆಂಡರ್ Transgenders, gender minorities. ಫಾರ್ ದ ಜೆಂಡರ್ ಮೈನಾರಿಟೀಸ್. ಸೂಪರ್. ಈ ಹಳ್ಳಿಗಳಿಗೆಲ್ಲ ಸೋಲಾರ್ ಲ್ಯಾಂಪ್ಸ್ ಏನೋ ಕೊಡ್ತಾರಂತೆ, ಅದೇನಪ್ಪ ಸ್ಕೀಮ್ ಹೆಸರು? ಹೊಂಬೆಳಕು. ಬೆಳಕು ಸರ್. ಹೊಂಬೆಳಕುನ ಪುನರ್ ಬೆಳಕುನ? ಹೊಂಬೆಳಕು ಸರ್. ಹೊಂಬೆಳಕು. ಗ್ರಾಮ ಪಂಚಾಯತಿ ಸರ್. ಇಕ್ಕ ಎಸ್ ಸರ್. ಸೋಲಾರ್ ಸ್ಟ್ರೀಟ್ ಲೈಟ್ ಅಲ್ವಾ ಸರ್? ಮೇಡಮ್ ಕರೆಕ್ಟ್ ಓನ್ಲಿ. ಐ ಆಮ್ ಜಸ್ಟ್ ಕ್ವಶನಿಂಗ್ ದೇಮ್ ಅಷ್ಟೇ, ಕ್ರಾಸ್ ಕ್ವಶನಿಂಗ್ ಅಷ್ಟೇ, ಏನಿಲ್ಲ. ಯಾವ್ದೋ ಸ್ಕೂಲ್ನ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ರೆಸಿಡೆನ್ಶಿಯಲ್ ಸ್ಕೂಲ್ ಅಂತ ಮಾಡ್ತಾರಂತೆ. ಯಾವ್ದೋ ಸ್ಕೂಲ್ನ? ಆಶ್ರಮ ಸ್ಕೂಲ್. ಲೆಟ್ಸ್ ಕಂಪ್ಲೀಟ್ ಸರ್. ಯಾವ್ದೋ ಸ್ಕೂಲ್ನ ಮಾಡ್ತಾರಂತೆ. ಅದ್ ಯಾವ ಸ್ಕೂಲ್ ಅಂತ ನಂಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ದಟ್ ಸ್ಕೂಲ್ ಈಸ್ ಅಂಡರ್ ಶೆಡ್ಯೂಲ್ಡ್ ಟ್ರೈಬ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಕರೆಕ್ಟ್ ಸರ್. ಟ್ರೂ ಸರ್. ಎಸ್ ಸರ್. ಇದು ಒಂದು, ದಿಸ್ ವಿ ಆಲ್ರೆಡಿ ನೋ. ಇವಾಗ ಇನ್ನೊಂದು ಅದೇ ತರ ಸ್ಕೂಲ್ ಇದೆಯಂತೆ, ಅದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಂತೆ. ಅದನ್ನ ಏನಂತ ರೀನೇಮ್ ಮಾಡ್ತಾರೆ? ದೇವರಾಜರಸು ರೆಸಿಡೆನ್ಶಿಯಲ್ ಸ್ಕೂಲ್. ಓಕೆ ಸೂಪರ್. ಅಮಾಂಗ್ ದ ಬುದ್ಧಿಸ್ಟ್ ಅಂಡ್ ಜೈನ್ಸ್ ಯಾವ್ದೋ ಒಂದ್ರದ್ದು ಒಂದು ಬುಕ್ ಇದೆಯಂತೆ, ಮೋಸ್ಟ್ ಇಂಪಾರ್ಟೆಂಟ್ ತ್ರಿಪಿಟಕ. ಕರೆಕ್ಟಾ? ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕು. ಸೂಪರ್ ಸರ್. A scheme where alumni will help the development of the institution is called as ಹೊಸ ಬೆಳಕು, ಹೊಂಬೆಳಕು, ಹಿಂದಿನ ಹುಡುಗರು, ಬೇರು ಚಿಗುರು. ಬೇರು ಚಿಗುರು. Okay. A program where subject experts, civil servants, etc. will help students. ಪ್ರೇರಣಾ. ಸೂಪರ್. ಗಣಿತ ಕಲಿ ಗಣಿತ, ನಲಿ ಕಲಿ ಗಣಿತ, ಗಣಿತ ಗಣಕ. ವಾಟ್ ಇಸ್ ಇಟ್ ಸರ್? ಸರ್ 3 to 5th The scheme name is Ganita Ganaka. Correct? Yes sir. Ganita Ganaka. Super sir. Some scheme name. ಆಶಾದೀಪ ಸ್ಕೀಮ್. ಆಶಾದೀಪ ಸರ್. ಫೈನ್ ಸರ್. ಏನ್ ಮಾಡುತ್ತೆ ಇದು? ಸ್ಟೈಫಂಡ್ ಕೊಡುತ್ತೆ ಸರ್. 6 months ಇಂದ 1 year ಗೆ ಪೋಸ್ಟ್ ಪೋನ್ ಇದು ಮಾಡಿದ್ದಾರೆ ಸರ್, ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೂಪರ್ ಸರ್. ಸೊ ಇನ್ನೇನ ಕಲ್ತ್ಕೊಂಡದಪ್ಪ ನೆನೆ ಇದು? Intercaste marriage, job search, sustainable development, road development. So the scheme name is Kalyana Patha. Road development sir. I'm getting it sir. Exam ಅಲ್ಲಿ ನೋಡಿದಾಗ, exam ಅಲ್ಲಿ if you simply read Kalyana Patha ಅಂತ ನೋಡಿದ್ರೆ, where subsidy will be given for intercaste marriage, subsidy will be given till job searching, sustainable development ಅಂತ ನೋಡಿದ್ರೆ, ಓ ಕಲ್ಯಾಣ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಇರ್ಬೋದೇನೋ ಅನ್ಸಲ್ವಾ ಸರ್? ಅನ್ಸುತ್ತೆ ಸರ್. Revision. Okay, so please revise properly and then go. Done? Yes sir. Super sir. ಸೇಮ್ ಅದೇ ಸರ್, ಕಲ್ಯಾಣ ಕರ್ನಾಟಕದವ್ರಿಗೆ ಸೊ ಅವ್ರದ್ದು ಏನಿದೆ ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ಡಿಜಿಲಾಕ್ ಮಾಡ್ತಾರೆ ಸರ್. ಎಸ್ಪೆಷಲಿ SC/ST ಅವರಿಗೆ ಕಲ್ಯಾಣ ಕರ್ನಾಟಕ SC/ST ಡಾಕ್ಯುಮೆಂಟ್ಸ್. ಸೂಪರ್ ಸರ್. ಡಿಲಾಕ್ ಆಪ್.
ಸೊ ಗೃಹ ಜ್ಯೋತಿ ಆ 10 ಯೂನಿಟ್ಸ್ ಎಕ್ಸ್ಟ್ರಾ ಮಾಡೋದು ಹೇಳಿದ್ನಾ? ಹೇಳಿದಿರಾ ಸರ್? Yes, sir. But 10 units is given to someone who is using below 58, 68, 48, 78. 48 units. 48, sir. Madam? 48 48 units. 48 48 units. Clear? Sir. Super, sir. 53, 63, 73, 83. The share of renewable energy in Karnataka energy. 63%. 63%, sir. 63. 63 sir. 63 sir. 63%. ನಾನು ಇಲ್ಲರಿಗೂ ಮಾಡಿ ಮುಗಿಸಿದ್ದೆ ಅನ್ಕೊಂತೀನಲ್ಲ? Yes ಹೌದು sir. ಸರ್. Yes, sir. ಸೂಪರ್ ಸರ್. ನಾನು ಇಲ್ಲರಿಗೂ ಮಾಡಿ ಮುಗಿಸಿದ್ದು. Fantastic. So today we will go next topic, sir. 1 minute. That, yeah. So the next topic ಬಂದು infrastructure, sir. Infrastructure. So Karnataka has a coast of 320 kilometers. so 320 kilometers. Static ಆಗಿ ಕ್ವೆಶ್ಚನ್ ಬರಬಹುದು. So basically we want to develop a new all weather deep sea port ಮಾಡೋದಕ್ಕೆ we are planning at ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ ಸರ್. ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ ಸರ್. ಮಿನಿಕಿನಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ. ಸರ್ ನೀವು ಬರೀತರ ಕಾಣಿಸ್ತಾ ಇಲ್ಲ ಸರ್. ಸ್ಕ್ರೀನ್ ಸ್ಟಕ್ ಆಗಿದೆಯಾ ಸರ್? ಸ್ಟಕ್ ಆಯ್ತಾ ಸರ್? ವೈ ಸರ್ ಸಮ್ ಟೈಮ್ಸ್ ಇದಂಗ ಆಗುತ್ತೆ. ಇವಾಗ ಇವಾಗ ಕಾಣಿಸ್ತಾ ಇದೆ ಸರ್. ಕಾಣಿಸ್ತಿದೆ. ಸೂಪರ್ ಸರ್. And then one more mega port will be developed at Sir ಒಂಚೂರು ಫಸ್ಟ್ ಇಂದ ಹೇಳಿ ಸರ್. ಒಂದು ನಿಮಿಷ ಮೇಡಮ್. ಪಾವಿನ ಕೆರೆ, ಪಾವಿನ ಕುರುವೆ ಇನ್ ಉತ್ತರ ಕನ್ನಡ. ಬೇಸಿಕಲಿ 320 ಕಿಲೋಮೀಟರ್ ನಮ್ದು ಕೋಸ್ಟ್ ಇದೆ ಸರ್. ಕೋಸ್ಟಲ್ ಬೆಲ್ಟ್ ಏನಿದೆ ಅದು 320 ಕಿಲೋಮೀಟರ್ ಇದೆ. ಅಲ್ಲಿ ವಿ ವಾಂಟ್ ಟು ಡೆವಲಪ್ ಎನ್ ನ್ಯೂ ಡೀಪ್ ಸಿ ಆಲ್ ವೆದರ್ ಪೋರ್ಟ್. ನಮ್ದು 4,200 ಕೋಟಿ ಖರ್ಚು ಮಾಡಿ ಡೆವಲಪ್ ಮಾಡ್ತಾ ಇದೀವಿ. ಎಲ್ಲಿ? ಕೇಣಿ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಓಕೆ. ಹಲೋ. ಒನ್ ಮೋರ್ ಮೆಗಾ ಪೋರ್ಟ್. ಏನ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ? ಡೀಪ್ ಸಿ ಪೋರ್ಟ್. ಓಕೆ ಸರ್. ಬಂದರು ಪೋರ್ಟ್. ಓಕೆ. ಸೊ ಮೆಗಾ ಪೋರ್ಟ್ ಒನ್ ಮೋರ್ ವಿಲ್ ಬಿ ಡೆವಲಪ್ಡ್ ಅಟ್ ಪಾವಿನ ಕುರುವೆ ಅಗೈನ್ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಓನ್ಲಿ. ಕ್ಲಿಯರ್? ಏನ್ ಸರ್ ಅದು ಪಾವಿನ ಇಟ್ಸ್ ಎ ಪ್ಲೇಸ್. ಅಲ್ಲಿ ನಾವು ಒಂದು ಪೋರ್ಟ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನು ಇಲ್ಲ. ಪೋರ್ಟ್ ಸರ್, ಪೋರ್ಟ್. ಸೊ ದೇ ಆರ್ ದ ಪ್ಲೇಸಸ್ ವೇರ್ ವಿ ಆರ್ ಪ್ಲಾನಿಂಗ್. ಹಲೋ ಸರ್, ಅರ್ಥ ಆಯ್ತಾ ಅರ್ಥ ಆಗ್ಲಿಲ್ವಾ ಸರ್? ಆಯ್ತು ಸರ್. ಸೂಪರ್ ಸರ್. ನೆಕ್ಸ್ಟ್ ಒಂದು ಬಂದು ITBT. ಸೊ ITBT ನಲ್ಲಿ ಏನು ನಾಟ್ ಮಚ್ ಆಫ್ ಎನ್ ನ್ಯೂ ಅನೌನ್ಸ್ಮೆಂಟ್ಸ್ ಏನು ಮಾಡಿಲ್ಲ. ದೇ ಸಿಂಪ್ಲಿ ಸೇ ಬೆಂಗಳೂರಲ್ಲಿ ಅದ್ ಮಾಡ್ತೀವಿ, ಬೆಂಗಳೂರಲ್ಲಿ ಇದ್ ಮಾಡ್ತೀವಿ. ಸೊ ನಾಟ್ ಮಚ್ ಆಫ್ ಎನ್ ಥಿಂಗ್ ದೇರ್. ಬಟ್ one thing it just come in current affairs ಎರಡರಲ್ಲಿ ಇರೋದ್ರಿಂದ I am taking up this one ಅಷ್ಟೇ. So to generate interest for students in stargazing and astronomy. Stargazing and
astronomy. Telescopes will be provided for 833 schools ಅಂತ ಹೇಳ್ತಿದ್ದಾರೆ. For how many schools it will be provided, sir? 833, sir. 833. Correct. I'm not what do you call it? Interested in knowing this one. 833 gana ಕೊಡ್ಲಿ ಎಷ್ಟು ಗನ ಕೊಡ್ಲಿ doesn't matter for us. But current affairs ಅಲ್ಲಿ ಒಂದು ಟಾಪಿಕ್ ಬಂದಿದೆ. If you read the current affairs properly, ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಸ್ಟಾರ್ ಗೇಜಿಂಗ್ ಅಂಡ್ ಆಸ್ಟ್ರಾನಮಿ ಅಂತ ಒಂದು ಟಾಪಿಕ್ ಇದೆ. ಓದಿದ್ದೀರಾ ಅದ್ರ ಬಗ್ಗೆ ಎಲ್ಲನ? ಸರ್ ಓದಿಲ್ವಾ? ಇಲ್ಲ ಸರ್, ಓದಿಲ್ಲ. ಸೂಪರ್. ಈ ಪದ ಎಲ್ಲನ ಕೇಳಿದೀರಾ? ಹಾನ್ಲೆ ಕೇಳಿದೀರಾ? ಏನಕ್ಕೆ ಫೇಮಸ್ ಸರ್? ಹಾನ್ಲೆ ಸರ್ yes sir, someone was saying correct only. What is it, sir? A dark sky reserve. Dark sky observatory or reserve. So basically where there is something called as minimal light pollution, correct? ಇವನ್ ಬೆಂಗಳೂರಲ್ಲಿ ಕೂತ್ಕೊಂಡು ಆಕಾಶ ನೋಡ್ತೀನಿ ಅಂದ್ರೆ ಆಗಲ್ಲ, ಬರೀ ಲೈಟ್ಸೇ ಕಾಣಿಸ್ತಾ ಇರುತ್ತೆ ಸುತ್ತ. ನಾನು ಯು ಕೆನಾಟ್ ಅಬ್ಸರ್ವ್ ದಿ ಸ್ಕೈ, ಡಾರ್ಕ್ ಸ್ಕೈ, ಕರೆಕ್ಟ್ ಆರ್ ನಾಟ್ ಸರ್? ಹಲೋ. ಸೊ ಈ ಹಾನ್ಲೆ ಅನ್ನೋದು ದಿಸ್ ಇಸ್ ಬೇಸಿಕಲಿ ಇನ್ ಲಡಾಖ್ ರೀಜನ್ ಅಲ್ಲಿ ಇದೆ. ಇದು ಲಡಾಖ್ ಅಲ್ಲಿ ಇದೆ. ಸೊ ಇಂಡಿಯಾಸ್ ಫಸ್ಟ್ ಡಾರ್ಕ್ ಸ್ಕೈ ಅಬ್ಸರ್ವೇಟರಿ ಹ್ಯಾಸ್ ಕಮ್ ಅಪ್ ಇನ್ ಹಾನ್ಲೆ. ಬಟ್ ಹೌ ಇಸ್ ದಟ್ ರಿಲೇಟೆಡ್ ಟು ಮೈ ಟಾಪಿಕ್ ಅಂತಂದ್ರೆ, ತಲಕಾವೇರಿ. Recently this Talakaveri is becoming what is called as South India's Hanle. Are you getting it, sir? yes sir. Because of its location, geographical location irbodu, or in lesser light pollution irbodu. So basically the stargazing parties anta ಮಾಡ್ತಿದ್ದಾರೆ ಅಲ್ಲಿ ಇವಾಗ. Like ಆಕಾಶ ನೋಡೋದಕ್ಕೆ people are going there, ಅಂದ್ರೆ like not you and me, the astronomer ತರ, like enthusiasts, ಆ ಸ್ಟಾರ್ ಕೂತ್ಕೊಂಡು ನೋಡೋ ಅಂತ ಇಂಟ್ರೆಸ್ಟ್ ಇರೋರು, they are meeting there to do the stargazing parties, to see the night sky with this telescopes, whatever they want to see. So idu Talakaveri ಜಾಸ್ತಿ ಆಗ್ತಿದೆ. So link to that one we can read this topic. Stargazing and astronomy ಕರ್ನಾಟಕದಲ್ಲಿ ಇವಾಗ ಪಿಕಪ್ ಆಗ್ತಿದೆ, and this is called as South India's Hanle, ನಮ್ಮ Talakaveri. That is why when government of Karnataka is providing 833 schools ge, they are providing telescopes to create interest in astronomy and stargazing. Can you link it, sir? ಅರ್ಥ ಆಯ್ತಾ? Yes sir. Yes, sir. ಕ್ವಶನ್ ಇದ್ರ ಮೇಲೆ ಕ್ವಶನ್ ಬರ್ದಿರ ಇರ್ಬೋದೇನೋ, ಬಟ್ ಐ ಪ್ರಿಡಿಕ್ಟ್ ಆನ್ ಹಾನ್ಲೆ ಆರ್ ಇವನ್ ತಲಕಾವೇರಿ ಅಂಡ್ ಸ್ಟಾರ್ ಗೇಜಿಂಗ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಹ್ಯಾಸ್ ಬಿಕಮ್ ಸೌತ್ ಇಂಡಿಯಾಸ್ ಹಾನ್ಲೆ, ತಲಕಾವೇರಿ, ಕೂಡಲ ಸಂಗಮ, ಇನ್ನೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಕೊಡ್ಬೋದು. ಇಲ್ಲ ಯಾವುದೋ ಒಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವುದೋ ಒಂದು ರೀಜನ್ ಅಂತ ಕೊಡ್ಬೋದು. ವಿ ನೀಡ್ ಟು ನೋ ದಟ್ ಇಟ್ ಇಸ್ ತಲಕಾವೇರಿ. ಕ್ಲಿಯರ್? ಸೂಪರ್. ತಲಕಾವೇರಿ ಏನಕ್ಕಪ್ಪ ಫೇಮಸ್? It is a stargazing and astronomy. ಅದು ನಾನು ಹೇಳಿದ್ದು ಸರ್, ಅದು ಬಿಟ್ಟು ಬೇರೆ ಏನಕ್ಕೋ ಕಾವೇರಿ ತಲಕಾವೇರಿ. ಉಗಮ ಜಾಗ. It's a ಕಾವೇರಿ ಉಗಮ ಸ್ಥಳ. yes sir, Kaveri Uttara. ಕಾವೇರಿ, ಓಕೆ ಸರ್. ಕಾವೇರಿ ಉಗಮಸ್ಥಾನ. ಉಗಮಸ್ಥಾನ. And then next one is Kannada and culture. Kannada and culture ಅಲ್ಲಿ whatever photos that we are displaying in all the government offices, ಆ ಫೋಟೋ ಕೆಳಗಡೆ ನೇಮ್ ವಿಲ್ ಬಿ ಪ್ರಿಂಟೆಡ್ ಆಸ್ ವಿಶ್ವಗುರು ಬಸವಣ್ಣ. ವಿಶ್ವಗುರು ಬಸವಣ್ಣ ಹೈಫನ್ ಸಾಂಸ್ಕೃತಿಕ ನಾಯಕ. Are you getting it, sir? Getting sir. Someone has to mute sir. ಸರ್ ಅನ್ಮ್ಯೂಟ್ ಮಾಡಿದ್ರೆ ನೀವು ಮಾತಾಡೋದು ನನಗೆ ಕೇಳಿಸಲ್ಲ. ಲೈಕ್ ಮ್ಯೂಟ್ ಮಾಡೋದು ಎಲ್ಲಾನು ಮ್ಯೂಟ್ ಮಾಡಿದ್ರೆ ನೀವು ಮಾತಾಡೋದು ನನಗೆ ಕೇಳಿಸಲ್ಲ. ಇಲ್ಲ ಅಂದ್ರೆ ಯು ಡು ಲೈಕ್ ದಿಸ್. ಓಕೆ. Abhishek sir. ಹಲೋ. Yes sir. Yes, sir. Muted. ಸೊ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇಟ್ ವಿಲ್ ಬಿ ಪ್ರಿಂಟೆಡ್. ಅಂಡ್ ಬಸವನ ಬಾಗೇವಾಡಿ ವಿಲ್ ಬಿ ಡೆವಲಪ್ಡ್. ಏನಿದೆ ಅಲ್ಲಿ ಬಸವನ ಬಾಗೇವಾಡಿ ಡೆವಲಪ್ಮೆಂಟ್ ಅಥಾರಿಟಿ ತಗೊಂಡ್ಬಂದು ದೇ ಆರ್ ಗೋಯಿಂಗ್ ಟು ಡೆವಲಪ್ ದಿಸ್
Basavana Bagewadi. Clear? Yes, sir. Why they are developing Basavana Bagewadi? Sir, where it Because will it is the because it is the birthplace of Basavanna. Basavanna. Anna. Birthplace of Basavanna. Clear? Yes, sir. Okay, sir. Sir, where it will Basavanna be printed? Andre madam? On what it will be printed? Where it will be printed, you said? Photos. Okay. Like in the Ella government office, we have the photo of Basavanna Alva. Okay. Our photo Kelagade, we are going to print a caption. Vishwaguru Basavanna Samskritika Nayaka. Okay. And then ಸರ್ ಇದು ಬಸವನ ಬಾಗೇವಾಡಿಯಲ್ಲಿ ಏನಾಗಿದೆ? Basavana Bagewadi Development Authority will be created to develop that birthplace of Basavanna. Yes, sir. First, sir. And then next one. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಏನಕ್ಕಪ್ಪ ಈ ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ ಇವಾಗ? 50 years ಆಗಿತ್ತು ಸರ್. 50 years. 50 years ಕರ್ನಾಟಕ ಹೆಸರಲ್ಲಿ ಚೇಂಜ್ ಆಗಿತ್ತು. ಕರೆಕ್ಟಾ? ಸೊ ಕರ್ನಾಟಕ ಅಂತ 50 years ಆಗಿದ್ದಕ್ಕೆ ಇವಾಗ ಅದನ್ನ ಚೇಂಜ್ ಮಾಡ್ತಾ ಇದ್ದಾರೆ. Who was the chief minister when Karnataka, like Mysuru state was renamed? ದೇವರಾಜ ಅರಸು ಸರ್. Devaraja sir. Devaraja. Done. Super sir. Any ಸರ್ doubts, sir? ಲಾಸ್ಟ್ ಪಾಯಿಂಟ್ ರಿಪೀಟ್ ಮಾಡಿ ಸರ್. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕರ್ನಾಟಕ. Sir, all of this is provided to you in the notes, sir. Just ನಾನು ರಿವಿಷನ್ ತರ ಮಾಡ್ತಾ ಇದೀನಿ ಅಷ್ಟೇ. All of this is there already. ನಿಮ್ಗೆ ಏನು ಕೊಟ್ಟಿದಾರಲ್ಲ ಸರ್ ಪ್ರಿಂಟ್ ಔಟ್ ಲೈಕ್ ಇದು ಶೇರ್ ಮಾಡಿರ್ತಾರಲ್ಲ PDF. It will be always already there in that one. Okay. Yes, sir. Super sir. So ಅದನ್ನ ಮಾಡ್ತಾರಂತೆ. And then already you might be seeing this in the news, which is basically the Kannada Language Comprehensive Development Act. The act ಬಗ್ಗೆ ಬೇಡ ನಮಗೆ, where they'll make mandatory 60% of the name plate should be in Kannada. So ಎಷ್ಟು ಪರ್ಸೆಂಟ್ ಮಾಡಬೇಕು? 60. I can expect a question on 60, 40, 50, 60, 75 ಅಂತ ಕೊಟ್ಟಾಗ the answer would be 60%. Clear? Yes, sir. Super sir. ಅಲ್ಲಿಗೆ ಇದು ಸರ್ ಕನ್ನಡ ಲಿಟರೇಚರ್ ಇದು ಮಾಡ್ತಿದ್ದಾರೆ. And then they are going to start one ವಚನ ಸಂಗ್ರಹಾಲಯ in ಕಲಬುರ್ಗಿ ಒಂದು ಸ್ಟಾರ್ಟ್ ಮಾಡ್ತಾರಂತೆ. I don't expect a question there. ವಚನ ಸಂಗ್ರಹಾಲಯ ಲೈಕ್ ಲೈಬ್ರರಿ ತರ ಅಷ್ಟೇ. ವಚನ ಸಂಗ್ರಹಾಲಯ they are going to start in ಕಲಬುರ್ಗಿ. ಇದನ್ನ ಸ್ಟಾರ್ಟ್ ಮಾಡ್ತಾರೆ. And then remaining all things are done, understood. Clear? Shall we move on to the next one, sir? Sir. Yes, sir. Super sir. ಯೂತ್ ಅಲ್ಲಿ ದೇ ಆರ್ ಗಿವಿಂಗ್ 2% ರಿಸರ್ವೇಶನ್ ಟು ದಿಸ್ ಏನು ನಮ್ಮ ಸ್ಪೋರ್ಟ್ಸ್ ಪರ್ಸನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು, ಇವಾಗ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಬರ್ತಾ ಇದೆ. ಅಂಡ್ ದೆನ್ ಸ್ಟೇಟ್ ಲೆವೆಲ್ ಒಲಿಂಪಿಕ್ಸ್ ಕಾಲ್ಡ್ ಆಸ್ ಮಿನಿ ಒಲಿಂಪಿಕ್ಸ್ ಅಂತ ಮಾಡ್ತಾರಂತೆ. ಮಿನಿ ಒಲಿಂಪಿಕ್ಸ್, ಸ್ಟೇಟ್ ಲೆವೆಲ್ ಒಲಿಂಪಿಕ್ಸ್. ನೀವು ಬರೀತಿದ್ದೀರಾ? ಮೇಡಮ್ ಬರೀತಾ ಇದೀನಿ ಮೇಡಮ್. ಸರ್ ಕಾಣಿಸ್ತಿಲ್ಲ. ಸರ್ ಅದರ್ಸ್ ಕಾಣಿಸ್ತಿದೆ ಸರ್. Madam, it is visible. Anyway, I have shared once again. So, Mamuli Olympics is for everybody, but mini Olympics is for athletes below 14 years. Clear? Yes, sir. So, below 14 years, they are going to conduct this thing. Done? And then the prize money to note, sir. Question barabodeno, because either are there where numbers are more, they may predict a question number or change madi, they can go with this one. So basically whoever is going to win this Paris Olympics ಅಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಗೋಲ್ಡ್ ಸಿಲ್ವರ್ ಬ್ರಾಂಜ್, ಗೋಲ್ಡ್ ಸಿಲ್ವರ್ ಬ್ರಾಂಜ್ ಗೆದ್ದವ್ರಿಗೆ 6 ಕೋಟಿ 4 ಕೋಟಿ 3 ಕೋಟಿ ರೆಸ್ಪೆಕ್ಟಿವ್ಲಿ ಕೊಡ್ತಾರೆ. ಡನ್? ಅಮೌಂಟ್ ಹೇಳಿ ಸರ್. ಅಮೌಂಟ್ ಹೇಳಿ. ಗೋಲ್ಡ್ ಗೆದ್ರೆ 6 crores,
This is in mini Olympics, sir? No, sir. Paris Olympics. Paris. Okay. ಮಿನಿ ಒಲಿಂಪಿಕ್ಸ್ ಇಷ್ಟೆಲ್ಲ ಪ್ರೈಸ್ ಮನಿ ಕೊಡಕ್ಕಾಗಲ್ಲ ಸರ್. ಪ್ಯಾರಿಸ್ ಅಲ್ಲಿ ಗೆದ್ಕೊಂಡ್ಬಂದವ್ರಿಗೆ ಗೋಲ್ಡ್ ಗೆದ್ಕೊಂಡ್ಬಂದ್ರೆ 6 ಕೋಟಿ, ಸಿಲ್ವರ್ ಗೆದ್ಕೊಂಡ್ಬಂದ್ರೆ 4 ಕೋಟಿ, ಬ್ರಾನ್ಸ್ ಗೆದ್ಕೊಂಡ್ಬಂದ್ರೆ 3 ಕೋಟಿ ಬಿಡ್ತೀವಿ. ಅದೇ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಇದ್ರಲ್ಲಿ ಯಾವ್ದ್ರಲ್ಲಿನೂ ಗೆದ್ಕೊಂಡ್ಬಂದ್ರೆ again gold, silver, bronze. So prize money for gold will be 35 lakhs, whereas silver it will be 25 lakhs, whereas bronze will be 15 lakhs. Any doubt, sir? No, sir. Sir, others? Election select arbitro, sir. Okay, sir. They move on. Yes, sir. Super, sir. Next topic. ಸರ್ ಮಿನಿ ಒಲಿಂಪಿಕ್ಸ್ ಅಲ್ಲಿ ಗೆದ್ರೆ ಏನಿಲ್ವಾ? ಏನಿಲ್ಲ ಮೇಡಮ್, ಅಲ್ಲೇನು ಹೇಳಿಲ್ಲ. ಜಸ್ಟ್ ದೇ ಹೋಸ್ಟ್ ಅಂತ ಹೇಳಿದಾರೆ ಅಷ್ಟೇ. ದೇ ಆರ್ ನಾಟ್ ಸೆಡ್ ಅದಕ್ಕೆ ಏನ್ ಪ್ರೈಸ್ ಕೊಡ್ತೀವಿ ಅಂತ ಏನು ಹೇಳಿಲ್ಲ. ಓಕೆ ಡನ್. ಸೂಪರ್ ಸರ್. ಹಾಸ್ಟೆಲ್ ಇಟ್ಟು ಪೊನ್ನಂಪೇಟೆ ಫಾರ್ ಗರ್ಲ್ಸ್ ಅಂತ ಮೆನ್ಷನ್ ಮಾಡಿದ್ರಲ್ಲ ಸರ್, ಅದು ಏನ್ ಸರ್? ಸ್ಪೋರ್ಟ್ಸ್ ಹಾಸ್ಟೆಲ್ ಇನ್ ಪೊನ್ನಂಪೇಟ್ ಆಫ್ ಕೊಡಗು ಡಿಸ್ಟ್ರಿಕ್ಟ್ ಅಂತ. ಅದೆಲ್ಲ ಏನ್ ಬೇಡ ಸರ್. ಐ ಡೋಂಟ್ ಥಿಂಕ್ ಸೊ ಅದ್ರ ಮೇಲೆ ಕ್ವಶನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. Okay. Because hostels and all, like, they will be constructed every time and they're just proposals ಅಷ್ಟೇ ಅಲ್ವಾ. Little bit bigger things you will focus. Okay? Hello? Yes, sir. Yes, sir. Okay, sir. Done, sir. So, ಇದು ಸ್ಪೋರ್ಟ್ಸ್ ಅಲ್ಲಿ ಸರ್. Then we have what is called as tourism. So, in the tourism sector ಅಂತ ಬಂದ್ರೆ, they will be providing improved amenities in Gokak Falls ಅಂತ ಹೇಳಿದ್ದಾರೆ. So question will not be like on which waterfalls we will provide ಅಂತ. Gokak waterfalls is in which river ಅಂತ ಬರ್ಬೋದು question. Hello? ಘಟಪ್ರಭಾ river. They will be providing better amenities on Gokak waterfalls ಅಂತ ಹೇಳಿದ್ದಾರೆ to develop that as a tourism spot. But ಈ ಗೋಕಾಕ್ ಎಲ್ಲಿ ಕೊಡ್ತೀವಿ ಅಂತ ಕ್ವಶನ್ ಬರಲ್ಲ. ಬಟ್ ಗೋಕಾಕ್ ವಾಟರ್ಫಾಲ್ಸ್ is on which river ಅಂತ ಬರ್ಬೋದು ಜಿಯೋಗ್ರಫಿ ಇಂದ ಕ್ವಶನ್. So which river? ಘಟಪ್ರಭಾ ಗೋಕಾಕ್. ಘಟಪ್ರಭಾನ ಎಲ್ಲರೂ ಘಟಪ್ರಭಾನೇನಾ ಸರ್? Hello? Yes, sir. Yes, sir. Okay, we'll proceed further, sir. Sir, Ghataprabha River. Ghataprabha river. So ಇದನ್ನ ಹೇಳಿದ್ದಾರೆ. And then they are developing what is called as one hill station called as Anjanadri hill station. But question will not be on Anjanadri, but Anjanadri hill station which is in which district ಅಂತ ಬರ್ಬೋದು. ಇವೆರಡನ್ನು ಮರ್ಜ್ ಮಾಡಿ ಒಂದೇ ಕ್ವೆಶ್ಚನ್ ಮಾಡೋದು ಟೂರಿಸಂ ತಗೊಂಡಾಗ. It is basically in the Koppala district. Clear? ಗಂಗಾವತಿ sir. Yeah. Done? ಸರ್ ಅಂಜನಾದ್ರಿ ಇದು ಹೇಳಿದ್ರಲ್ಲ ಅದು ಎಲ್ಲಿ ಸರ್? ಸರ್ ಸರ್ ಹೇಳಿ ಸರ್. ಅಂಜನಾದ್ರಿ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀರಾ ಪ್ಲೀಸ್? No, nothing much is there, sir. See, Anjanadri hill station ಏನದಲ್ಲ, this is having historical and mythological importance, which we all know that story. Correct ಅಲ್ವಾ? ಸರ್ ರೋಪ್ ವೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್, ಅದು ಬಡ್ಜೆಟ್ ಅಲ್ಲಿ. ಅದೇ ಸರ್ ನಾನು ಹೇಳ್ತಾ ಇರೋದು, that will be developed ಅಂತ ಹೇಳ್ತಿದ್ದಾರೆ. See, rope way ಮಾಡ್ತೀವಿ ಅಂತ ಹೇಳಿದರೆ that question cannot be made. Question will be made like Anjanadri hill station which is recently in use is in which district of Karnataka? ಕೊಪ್ಪಳ, ಚಿತ್ರದುರ್ಗ, ರಾಯಚೂರು, ಬೀದರ್, ಈ ತರ ಕ್ವಶನ್ ಮಾಡಬಹುದು. They cannot say like ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದ್ರ ಮೇಲೆ ಕ್ವಶನ್ ಮಾಡಕ್ ಆಗೋದಿಲ್ವಲ್ಲ. Yes, sir. So that is the thing. We need to focus only on static. Yes, sir. Only two mountains, sir. ಅದು ಚಾಮುಂಡೇಶ್ವರಿ hills and ಅಂಜನಾದ್ರಿ ಬೆಟ್ಟ they mentioned in budget. Okay. There they will under the department, sir, and the specific department they will make rope. They call something like Sagarmala for ocean, sir. This one
something they will call, sir, ropeway. For ropeway, some what program is there, sir, from central government? Okay. They will give fund. ಅದನ್ನ I don't know. ಬಜೆಟ್ ಸ್ಪೀಚ್ ಅಲ್ಲಿ ಅನೌನ್ಸ್ ಮಾಡಿದಾರೆ ಅವರು. Yes, sir. ಸರ್ ಬಜೆಟ್ ಸ್ಪೀಚ್ ಅಲ್ಲಿ ಐ ಡಿಂಟ್ ಸಿ ಎನಿಥಿಂಗ್ ಲೈಕ್ ದಟ್. ವಿಲ್ ಸಿ. ಸುಮಾರು ನಾನು ನೋಡಿದಾಗ ಬಜೆಟ್ ಸ್ಪೀಚ್ ಅಲ್ಲಿ ನಾನು ನೋಡಿದಂಗೆ ಇರ್ಲಿಲ್ಲ. ವಿಲ್ ಚೆಕ್ ಇಟ್ ಔಟ್. ಓಕೆ. ಸೂಪರ್ ಸರ್. Okay, done. And then one NAGAVI Nagavi of Chittapur Taluk. ಇಲ್ಲಿ ರಾಷ್ಟ್ರಕೂಟ ಟೈಮಲ್ಲೇನೆ ಫಸ್ಟ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ವಾಸ್ ಎಸ್ಟಾಬ್ಲಿಷ್ಡ್ ಅಂತ ಬಂದಿದೆ ಇವಾಗ. ಐ ಮೀನ್ ಇಟ್ ಹಸ್ ಬೀನ್ ಸೆಡ್ ಬೈ ದ ಲೋಕಲ್ ಪೀಪಲ್. ಸೊ ಅದಕ್ಕೋಸ್ಕರ ವಿ ಆರ್ ರಿಕ್ವೆಸ್ಟಿಂಗ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ to come and do the research here. So the question will not be anything on this one. Question bandre on Rashtrakuta you can expect a question. So I'm just giving this information, like look into Rashtrakuta once. Barbodeno. Okay. University of Karnataka na? Yes, madam. Sir. Can be said as South, no, sir? First university in South. Madam? First University of Karnataka. First university in South. South antoli, Karnataka antoli, however you want. Okay. Yes, sir. Okay. Done. So next one ಬಂದು KAREZ, KAREZ. KAREZ ಅನ್ನೋದು ಒಂದು ಏನ್ಷಿಯಂಟ್ ವಾಟರ್ ಸಪ್ಲೈ ಸಿಸ್ಟಮ್. Bidar. Which is basically found in the districts of Bidar and Vijaypur. So ancient water supply system, basically underground water supply system where the water grows via gravity. Gravitational force in the water flow agutte. So that is what is called as a KAREZ system ಅಂತ ಹೇಳಿ. ಅದನ್ನ we are going to restore. ಅಂತ the KAREZ system ಅಂದ್ರೆ ಏನು ಸರ್? Sir, KAREZ is a system where basically ಒಂದು underground water system sir, ಅಷ್ಟೇ ಇನ್ನೇನು ಇಲ್ಲ, where the water flows underground ಅಲ್ಲಿ ಹೋಗುತ್ತೆ. Basically because of gravity, like height ಇಂದ ಕೆಳಗೆ ಹೋಗುತ್ತಲ್ಲ gravity. Okay. Okay, sir. Okay. That is how the water flow ಮಾಡ್ತಾ ಇರೋದು ಹಳೆ ಕಾಲದಲ್ಲಿ. ಇವಾಗ ಈ ತರ we have found out this kind of system in Bidar and Vijaypura district. ಇವಾಗ ಅದನ್ನ ರೆಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳಿದ್ದಾರೆ ಅಷ್ಟೇ. But the term KAREZ in the ancient history meant something like tax collection, land revenue, water system, ಈ ತರ ಬಂದಾಗ you should be able to know the terms ಅಷ್ಟೇ, ಇನ್ನೇನಿಲ್ಲ. ಓಕೆ. ಓಕೆ ಸರ್. ಓಕೆ. ಸೂಪರ್ ಸರ್. ಅಲ್ಲಿಗೆ ಇದು ಮುಗಿತು ಸರ್. ಅಂದ್ರೆ ಎಕೋ ಟೂರಿಸಂ ವಿಲ್ ಬಿ ಪ್ರಮೋಟೆಡ್ ಇನ್ ಕಪ್ಪಟಗುಡ್ಡ ಅಂತ ಹೇಳ್ತಾರೆ, ಇದು ಪ್ರತಿ ವರ್ಷನೂ ಹೇಳ್ತಾರೆ. ಸೊ ದಟ್ ಇಸ್ ಇನ್ ದ ಗದಗ್ ಡಿಸ್ಟ್ರಿಕ್ಟ್. ಸೊ ನಥಿಂಗ್ ಮಚ್ ದೇರ್. ಓಕೆ. Any dynasty which developed this KAREZ that time? ಇಲ್ಲ ಮೇಡಮ್, it is there in multiple places. It is not just in South India. ತುಂಬಾ ಕಡೆ ಇದೆ, ಅದು ಒಂದ್ ಕಡೆ ಅಂತ ಏನಿಲ್ಲ. ಬಟ್ ಜಸ್ಟ್ ಇವಾಗ ಇಲ್ಲಿ ಕಾಣಿಸಿದೆ, ನಾವು ಅದನ್ನ ಇದು ಮಾಡ್ತಾ ಇದೀವಿ ಅಷ್ಟೇ. ಓಕೆ. ಸೂಪರ್ ಸರ್. ಕಪ್ಪತಗುಡ್ಡ ಇದೆ ಸರ್. ಕಪ್ಪತಗುಡ್ಡ ಎಲ್ಲಿರೋದು? ಕಪ್ಪತಗುಡ್ಡ ಎಲ್ಲಿದೆ ಸರ್? ಗದಗ ಡಿಸ್ಟ್ರಿಕ್ಟ್. ಓಕೆ. And then Department of Personnel, DOPT, and reforms. So basically, Administrative Reforms Commission second one has submitted all the reports. Correcta? ಇದನ್ನ ಯಾರು ಹೆಡ್ ಮಾಡಿದ್ರು? ವಿಜಯ್ ಭಾಸ್ಕರ್ ಸರ್. ಸರ್ ವಿಜಯ್ ಭಾಸ್ಕರ್. PM ವಿಜಯ್ ಭಾಸ್ಕರ್. ಸೂಪರ್. ಸೊ ಇದು ಸೆಕೆಂಡ್ ಒನ್ ಅಂತ ಗೊತ್ತಾಯ್ತು ಸರ್. ಇದಾದ್ಮೇಲಿಂದ ಇವ್ರು ಕೊಟ್ಟಿರೋ ರಿಪೋರ್ಟ್ ನ ಕನ್ಸಿಡರ್ ಮಾಡೋದಕ್ಕೆ ಇನ್ನೊಂದು ರಿಫಾರ್ಮ್ ಕಮಿಷನ್ ಹಾಕಿದೀವಿ ಇವಾಗ ನಾವು. HK ಪಾಟೀಲ್ ಇರ್ಬೇಕು ಸರ್. ಅರವಿಂದ್ ದೇಶಪಾಂಡೆ ಕರೆಕ್ಟಾ? ಎಸ್. ಫಸ್ಟ್ ಒಂದು ಯಾರು ಮಾಡಿದ್ರು ಮತ್ತೆ? ಸರ್ ವೀರಪ್ಪ ಮೊಯ್ಲಿನ ಸರ್. ಸೆಂಟ್ರಲ್ ಗವರ್ಮೆಂಟ್ ಮೇಡಮ್, ಅದು ಸೆಂಟ್ರಲ್ ಗವರ್ಮೆಂಟ್ ARC ವಾಸ್ ವೀರಪ್ಪ ಮೊಯ್ಲಿ. ಹಾರನಹಳ್ಳಿ ರಾಮಸ್ವಾಮಿ. ಓಕೆ. ಫಸ್ಟ್ ಹಾರನಹಳ್ಳಿ ರಾಮಸ್ವಾಮಿ, TM ವಿಜಯ್ ಭಾಸ್ಕರ್, RV ದೇಶಪಾಂಡೆ. ಮ್ಯಾಚ್ ದಿ ಫಾಲೋಯಿಂಗ್ ಬರಬಹುದು. ಫಸ್ಟ್ ARC, ಸೆಕೆಂಡ್ ARC, ಥರ್ಡ್ ARC, ಈ ಕಡೆ 3 ಕೊಟ್ಟು
1A 2B 3C ಈ ತರ ಆಟ ಆಡಿಸ್ತಾರೆ. ಸೊ ರಿಮೆಂಬರ್ ಆಲ್ ದ 3. ಕ್ಲಿಯರ್ ಸರ್? ಈ ಪಾಯಿಂಟ್ ಈ ಟಾಪಿಕ್ ಸರ್ ಇದೆ ಆರ್ನಳ್ಳಿ ರಾಮಸ್ವಾಮಿ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ARC 1. ಓಕೆ. ಸೆಕೆಂಡ್ ARC TM ವಿಜಯ್ ಭಾಸ್ಕರ್. ಇವಾಗ ಈ ವಿಜಯ್ ಭಾಸ್ಕರ್ ಕೊಟ್ಟಿರೋ ರಿಪೋರ್ಟ್ ನ ಕನ್ಸಿಡರ್ ಮಾಡಿ ಅದನ್ನ ಸಜೆಷನ್ಸ್ ಕೊಡೋದಕ್ಕೆ ಒನ್ ಮೋರ್ ಕಮಿಟಿ ಅಂಡರ್ RV ದೇಶಪಾಂಡೆ. ಕ್ಲಿಯರ್? ಓಕೆ ಸರ್. ಸೂಪರ್. 7th ಪೇ ಕಮಿಷನ್ ರಿಪೋರ್ಟ್ ಕೊಡುತ್ತೆ, ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಬಟ್ ಆಲ್ರೆಡಿ ನಿನ್ನೆ ಮೊನ್ನೆ ಅವರು ಸಬ್ಮಿಟ್ ಮಾಡಿದ್ದಾರೆ, ಕರೆಕ್ಟಾ? ಸೊ ವಿಚ್ ವಾಸ್ ಹೆಡೆಡ್ ಬೈ ಸುಧಾಕರ್ ರಾವ್. ಬರೀ ನೇಮ್ಸ್ ಗೊತ್ತಿದ್ರೆ ಸಾಕು, ಅವ್ರು ಏನ್ ಹೇಳಿದ್ರು ಎಷ್ಟು ರಿಪೋರ್ಟ್ ಕೊಟ್ಟರು ನೋ ನೀಡ್. ಸರ್ ಯಾವ ಕಮಿಷನ್ ಸರ್ ಅದು? ಸರ್ 7th ಪೇ ಕಮಿಷನ್, 7ನೇ ವೇತನ ಆಯೋಗ. ಓಕೆ ಸರ್. ಓಕೆ, ಕ್ಲಿಯರ್? ಸೂಪರ್ ಸರ್. ಅಲ್ಲಿಗೆ ಇದು ಮುಗೀತು ಸರ್. ಅಂಡ್ ದೆನ್ ಮೈ ನೆಕ್ಸ್ಟ್ ಒನ್ ವಿಲ್ ಬಿ e-governance. We are almost nearing the end of budget speech of Chief Minister sir. E-governance. So we are basically ನಮ್ಮ 5 ಏನು ಸ್ಕೀಮ್ಸ್ ಎಲ್ಲ ಕೊಡೋದಕ್ಕೆ we have one software called as ಕುಟುಂಬ, ಕರೆಕ್ಟಾ? ಕುಟುಂಬ ಸಾಫ್ಟ್ವೇರ್ ಅಂತ ತಂದಿದ್ದಾರೆ. ಆದ್ರಿಂದ we are providing all the facilities and all the other things. And then next they are going to create one new database. I mean database. The database is called as Vidya Varidhi. VIDVA Vidya Varidhi. Vidya Varidhi, especially for higher education. Higher education ಗೆ ಇದನ್ನ ತಗೊಂಡ್ ಬರ್ತಾ ಇದೀವಿ. ಏನಕ್ಕೆ ಇದನ್ನ ತಗೊಂಡ್ ಬರ್ತಾ ಇದೀವಿ? To provide educational assistance and employment opportunities. Vidya Varidhi, especially higher education ಗೆ, higher education ಅಲ್ಲಿ to provide educational assistance and also for employment. Clear? ಸರಿ, ಕುಟುಂಬ ಹೇಗೆ ಅಂತ ಹೇಳಿ ಸರ್ ಪ್ಲೀಸ್. ಕುಟುಂಬ is a software where basically ನಿಮ್ಮ ಏನು ಈ ಸ್ಕೀಮ್ಸ್ ಎಲ್ಲ ಕೊಡ್ತಿದಾರಲ್ಲ 5 ಸ್ಕೀಮ್ಗಳು, ಅದರಲ್ಲಿ if you want to register ಅಂತ ಅಂದ್ರೆ you can go to ಕುಟುಂಬ ಸಾಫ್ಟ್ವೇರ್ and register. ಸರ್ ಇದು ಮೆಟೀರಿಯಲ್ ಅಲ್ಲಿ ಕುಟುಂಬ ಅನ್ನೋದು ವರ್ಡ್ ಮೆನ್ಷನ್ ಮಾಡಿಲ್ಲ ಸರ್, ಈ ಗವರ್ನೆನ್ಸ್ ಅಲ್ಲಿ ಕೊಟ್ಟಿಲ್ಲ ಸರ್. Which material you are reading? ಇದೆ ಸರ್, ಇನ್ಸ್ಪಿರೋದು ಸರ್, ಕರ್ನಾಟಕ ಬಜೆಟ್ 2024-25. ನೀವು ಹೇಳಿರೋದು ಇಲ್ವೇ ಇಲ್ಲ ಅಂದ್ರೆ ಸರ್. ಮೋಸ್ಟ್ ಫ್ಯಾಕ್ಟ್ಸ್ ಜಾಸ್ತಿ ಇದೆ ಸರ್. Sir, there are two things. One is numbers. No. See, ನಿಮ್ಗೆ ಕೊಟ್ಟಿರೋದು book 1 to 7 ಅಂತ ಕೊಟ್ಟಿದ್ದಾರೆ, ಹತ್ರ ನೀವು ಹೇಳ್ತಾ ಇರೋದು. Yes sir. ಅದಕ್ಕೆ ಹಿಂದೆ ಇಲ್ಲ ಸರ್. ನೀವೇನಿದ್ 1 to 7 ನೋಡ್ತಾ ಇದ್ರೆ ದಟ್ ಇಸ್ ಎಕನಾಮಿಕ್ ಸರ್ವೆ. ನಾನ್ ಮಾಡ್ತಾ ಇರೋದು ಬಜೆಟ್ ಸ್ಪೀಚ್. ಬಜೆಟ್. ಎಸ್ ಸರ್, ನಾ ಬಜೆಟ್ ಹೇಳ್ತೀನಿ. 1 to 7 economic survey, that is correct sir, but we have that budget speech also. Yes sir. So yesterday what you sent sir, that one. Okay, budget speech, maybe you are reading the summary of budget speech which was released by government of Karnataka only. Yes sir. Gist. I have read the gist, but I have read the 130, but I am teaching from the 136 page full book. Oh, okay sir. Okay, I don't need the gist. Full book odini sir. Okay. Sir, then which one we have to refer sir, because we are making notes sir, every points we are making. No, like summary, like official government of Karnataka and the ಏನು ಕೊಟ್ಟಿದ್ದಾರೆ ಆ summary sufficient. Maybe the facts and figures are sometimes miss ಮಾಡಿರ್ತಾರೆ. That is why I am adding out everything ಅಷ್ಟೇ. I have not seen the summary sir. ಬೇಕಾದ್ರೆ ನಾನು ನೋಡ್ಬಿಟ್ಟು ಬೇಕಾದ್ರೆ ಅಲ್ಲಿ ವ್ಯಾಲ್ಯೂಯೇಷನ್ ಬೇಕಾದ್ರೆ ಮಾಡಿಕೊಡ್ತೀನಿ. In case ನೀವು ಇವಾಗ ಕ್ಲಾಸ್ ಅಲ್ಲಿ ಮಾಡಿರೋ ಪ್ರತಿಯೊಂದು ನಾವು ಪಾಯಿಂಟ್ ಮಾಡ್ಕೊಂಡಿದ್ರೆ is this enough sir? More than sufficient sir. ಹೇಳ್ತಾರಲ್ಲ end to end all the 136 pages I have read and then I am teaching you. Yes sir, we are making notes of your class only sir. From government of Karnataka sir. It is released from government of Karnataka only. Okay. Like ಒಂದು ನಿಮಿಷ ಇಲ್ಲ ಅಂದ್ರೆ ಬಜೆಟ್ ಸ್ಪೀಚ್ ಜಾಸ್ತಿ ಇರುತ್ತಲ್ಲ ಸರ್, ಅದಕ್ಕೆ. Wait sir, I will show you. Wait. You can see the notes sir now. ಕಾಣಿಸ್ತಿದೆ ಸರ್ ಸ್ಕ್ರೀನ್? Yes sir, visible. This is totally like 136 pages document sir ಇದು. ಸರ್ ಅದು ಹೈಲೈಟ್ ಮಾಡಿದಿರಲ್ಲ ಸರ್, ಅದು ಒನ್ ಟೈಮ್ ಗ್ರೂಪ್ ಅಲ್ಲಿ ಹಾಕ್ತೀರಾ ಸರ್ ಇದು PDF? See, this is what your ಇದೇ ತಾನೇ ಸಿದ್ದರಾಮಯ್ಯ ಸರ್ ಮಾತಾಡಿದ್ದು?
Yes, sir. Honorable Yes, sir. Speaker 24-25. Yeah. Sir, So yes, this sir. is the thing where I have like highlighted whatever is needed. Okay, Like sir. you Yes, can sir. see, ಗೃಹ ಜ್ಯೋತಿ 5 ಸ್ಕೀಮ್ ಗೆ ಎಷ್ಟು ಕೊಡ್ತಾ ಇದೀವಿ, Oh, ನಥಿಂಗ್ ಮಚ್ ಹಿಯರ್, ಗಾನ್ ಕೇಸ್. ಸೊ ವಾಟ್ okay, ಎವರ್ sir. ನಾನು ನಿಮ್ಗೆ ಏನೇನು ಹೇಳಿದೀನಿ Sir. ಅದೆಲ್ಲ ಇಲ್ಲಿ ಹೈಲೈಟ್ ಆಗಿ ಬಂದಿರುತ್ತೆ ಅಷ್ಟೇ, ಇನ್ನೇನು ಇಲ್ಲ. Okay, sir. ಕೀಮೋಥೆರಪಿ ನನ್ನ ಹೇಳ್ದೆ ನಾನು, ಇದು ಇದ್ರಲ್ಲಿ ಮೆನ್ಷನ್ ಆಗಿಲ್ಲ ಸರ್ ಕೀಮೋಥೆರಪಿ ಬಗ್ಗೆ ಇದ್ರಲ್ಲಿ ಜಿಸ್ಟ್ ಅಲ್ಲಿ. ಟ್ರೂನ್ಯಾಟ್ ಮಿಷನ್ಸ್ ತರ್ತಾ ಇದೀವಿ ಅಂತ ಹೇಳಿದ್ವಲ್ಲ. ಎಸ್ ಸರ್. ದಟ್ ಇಸ್ ದ ಥಿಂಗ್ ಸರ್. ಸರ್ ಕುಟುಂಬ ಇದನ್ನ ಈ PDF ಸೆಂಡ್ ಮಾಡಿ ಸರ್ ಗ್ರೂಪ್ ಅಲ್ಲಿ. ಶೂರ್ ಸರ್, ಬಟ್ ಐ ಥಾಟ್ ಲೈಕ್ ಸುಮ್ಮನೆ ಇಸ್ ದೊಡ್ಡ ಪೇಜ್ ನಿಮ್ಗೆ ಏನಕ್ಕೆ ಅಂತ, ಸೆವೆಂತ್ ಪೇ ಕಮಿಷನ್ ಅಂತ ಇಲ್ಲಿ ಇಷ್ಟೇ ಕೊಟ್ಟಿದ್ದಾರೆ ಅವರು. ಎಸ್ ಸರ್. ಸೆವೆಂತ್ ಪೇ ಕಮಿಷನ್ ಇಸ್ ಫಾರ್ಮ್ ಅಂತ. ಐ ಡಿಡ್ ದಸ್ ವ್ಯಾಲ್ಯೂ ಅಡಿಷನ್. ಯಾರು ಸೆವೆಂತ್ ಪೇ ಕಮಿಷನ್ ಹೆಡ್ ಮಾಡ್ತಾರೆ? ಎಸ್ ಸರ್. Second ARC has been done so and so. We added value addition. Yes sir. Okay. ಸರ್ ಇದು ಹೈಲೈಟೆಡ್ ಇದೆ ಅಲ್ಲ ಸರ್ ಅದಕ್ಕೆ ಸರ್. I'll send sir, no problem. If you want to read ಅಂದ್ರೆ ಇದೆಲ್ಲ ಏನು ಬೇಕಾಗಿಲ್ಲ ನಮಗೆ. ನೀವು ಹೇಳ್ತಾರೆ ಇವಾಗ a bridge cum barrage work will be undertaken, suppress authorities will be set up for Ghati Subramanya. Every year ಒಂದೊಂದು ಟೆಂಪಲ್ ಗೆ ಮಾಡ್ತಾನೆ ಇರ್ತೀವಿ. We cannot go with every temple ಅಲ್ವಾ. So that is why I'm skipping all those things ಅಷ್ಟೇ. Okay. Yes sir. Now we are at Kutumba software. So this is what they are going to do it. Done? Yes sir. Super sir. Okay. I'll explain there, sir. This is what I was telling. Vidya Varidhi anta heltiddalla. Yes sir. A comprehensive database Vidya Varidhi will be created in higher education sector to provide educational assistance and employment opportunities to students. Okay. Yes sir. So shall I stop this, sir? nan pata madla? Yes sir. Because ಇಲ್ಲಿ ಮಾಡಿದ್ರೆ ನಾನು ಬರೀ Yes sir, ನೀವೇ ಮಾಡಿ ಬೇಡ ಸರ್. ಬೇಡ ಸರ್. ಅಲ್ಲಿ ಮಾಡಿದ್ರೆ ನಾನು ಕಥೆ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬೋದು ನೀಟಾಗಿ ನಿಮಗೆ. ಇಲ್ಲಿ ಮಾಡಿದ್ರೆ ಇಟ್ ವಿಲ್ ಬಿ ಇಂಗ್ಲಿಷ್ ಓದ್ಕೊಂಡು ಹೋದಂಗಿರುತ್ತೆ ಅಲ್ವಾ? It will Yes, be sir. that good. Yeah. So Vidya Varidhi, understood sir? Yes sir. Super sir. Sir. Next, see there is something called as Sakala. So basically, what is this Sakala? Time-bound delivery of government services, like on time, correct? So this was launched in Karnataka. Like you ನೋಡಿದ್ರ ಟ್ಯಾಗ್ ಲೈನ್, ಲೈಕ್ ಇಂದು ನಾಳೆಲ್ಲ ಹೇಳಿದ ಸಮಯ ತಪ್ಪಲ್ಲ ಅಂತ ಒಂದು ಟ್ಯಾಗ್ ಲೈನ್ ನೋಡಿರ್ತೀರಲ್ಲ, ಹಾಕಿರ್ತಾರೆ. ಹೌದು ಸರ್, 2011 7 ಅಂತ ಮಾಡಿ. Exactly. So Sakala means basically like on time delivery of government services. So ಇದ್ರಲ್ಲಿ ಇವಾಗ ಟೋಟಲಿ 922 ಸರ್ವಿಸಸ್ ಇದೆ ಸರ್, ಏನು ಅಂಡರ್ Sakala. ಇದ್ರಲ್ಲಿ ಔಟ್ ಆಫ್ ದಿಸ್ 922 493 ಸರ್ವಿಸಸ್ ನ ವಿ ಹ್ಯಾವ್ ಗಾಟ್ ಇಟ್ ಅಂಡರ್ ಸೇವಾ ಸಿಂಧು. ಲೈಕ್ ಏನು ನಮ್ಮ ಔಟ್ಸೋರ್ಸ್ ಮಾಡಿ ಎಲ್ಲರಿಗೂ ಕೊಟ್ಟಿದೀವಲ್ಲ ನಾವು ಆನ್ಲೈನ್ ಅಲ್ಲಿ, ಸೇವಾ ಸಿಂಧು ತಂದಿದ್ದೀವಿ. ದ ರಿಮೈನಿಂಗ್ ಸರ್ವಿಸಸ್ ನ ವಿಲ್ ಬಿ ಸ್ಲೋಲಿ ಆಡೆಡ್ ಅಂತ ದೇ ಆರ್ ಟೆಲಿಂಗ್. ಕ್ಲಿಯರ್? 493 ಆಲ್ರೆಡಿ ಬಂದ್ಬಿಟ್ಟಿದೆ, ಮಿಗ್ಲೂರೋದನ್ನ ದೇ ಆರ್ ಗೋಯಿಂಗ್ ಟು ಬ್ರಿಂಗ್ ಇಟ್. ಕ್ಲಿಯರ್? Yes sir. Yes sir. Yes sir. ಅಂಡ್ ದೆನ್ ಕನ್ನಡ ಕಸ್ತೂರಿ. ವಾಟ್ ಈಸ್ ಇಟ್ ಸರ್? Kannada Translation. Translation. Software. Kannada books. It is basically translation software. Translation software where they will be helping you translate every other language books na Kannada translate ಮಾಡೋದಕ್ಕೆ or non Kannadigas help ಆಗೋದಕ್ಕೆ they are going to do that. Clear? Yes sir. ಕನ್ನಡ ಕಸ್ತೂರಿ. Done? ಸೊ ಇದನ್ನ ನೋಡ್ಕೊಳ್ಳಿ ಸರ್, ಕನ್ನಡ ಕಸ್ತೂರಿ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಲುಕ್ ಇನ್ ಟು ವಾಟ್ ಈಸ್ ಕಾಲ್ಡ್ ಎಸ್ ನುಡಿ. ಆ ನುಡಿ ಯಾವ್ದ್ರಲ್ಲಿ ಇದೆ? ಆಸ್ಕಿಲ್ ಇದೆಯಾ, ಯೂನಿಕೋಡ್ ಅಲ್ಲಿ ಇದೆಯಾ? Typing of Kannada ನುಡಿ. ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಓಕೆ ಡನ್ ಸರ್? ಓಕೆ ಸರ್. Yes sir. Yes sir. ಇನ್ಫಾರ್ಮೇಶನ್ ಅಂಡ್ ಪಬ್ಲಿಕ್ ರಿಲೇಷನ್ಸ್. ಇನ್ಫಾರ್ಮೇಶನ್ ಅಂಡ್ ಪಬ್ಲಿಕ್ ರಿಲೇಷನ್ಸ್ ಅಲ್ಲಿ year 2024 will be celebrated for 100 years of something. What is that 100 years of something? Mahatma Gandhi visited Belgavi Congress session, sir. He is the president of the session. 1924 presided by Gandhi, correct? ಹೌದು ಸರ್. ಇಲ್ಲಿ ಬೆಳಗಾವಿ. Belgavi. Belgavi or Belgaum? The only session presided by Gandhi, correct sir? Yes sir. ಹೌದು ಸರ್. Sir. The only session which was presided by Gandhi. So ಅದಕ್ಕೋಸ್ಕರ a special program will be organized in Belgavi. Clear? Which month, sir? Yes, sir. No, which month ಅಂತ ಏನಿಲ್ಲ ಮೇಡಮ್. All that they say is in this year 2024 they will be doing it ಅಂತ ಹೇಳ್ತಿದ್ದಾರೆ ಅಷ್ಟೇ. You mean ಗಾಂಧಿ ಯಾವ
ಮಂತ್ ಅಲ್ಲಿ ಬಂದಿದ್ರು ಅಂತ ಕೇಳ್ತಾ ಇದ್ದೀರಾ ನೀವು? Yes, sir. In 1924, the INC Which month? was in. December. Okay, sir. Yes, sir. Others from my history December, class. sir. Should be December. December, Last 3 December, days of sir. December. Last 3 days of December. Correct alva ಅಷ್ಟೇ. Any Congress session, it will always be in the last 3 days of December. Correct? So, Yes, sir. 26, 29. As simple as that. Done? Always remember, madam, any Indian National Congress session andre initially they were conducting only in the last 3 days of December. Adantra elite meeting once in a year, meeting a year end al meet agodu. That is why the Congress was not taken seriously by the British. Okay? Okay na sir? Yes, sir. Yes, sir. Yes, sir. Okay, sir. So Yes, sir. happy. And I expect you people to answer my other questions now. 1924 ಅಧಿವೇಶನ ಸ್ಥಳನ ಏನಂತ ಹೆಸರಿಟ್ಟಿದ್ರಪ್ಪ? ವಿಜಯನಗರ ಅಂತ ಹೇಳ್ತೀವಿ ಸರ್. ವಿಜಯನಗರ. ವಿಜಯನಗರ. ಇದರ ಏನು ಎಲ್ಲಿ ಅಧಿವೇಶನ ಆಯ್ತಲ್ಲ ಅದನ್ನ ವಿಜಯನಗರ ಅಂತ ಮಾಡಿದ್ರು. ಫ್ಯಾಂಟಾಸ್ಟಿಕ್. ಆ ಪ್ರವೇಶ ದ್ವಾರನ ಯಾವ ತರ ಮಾಡಿದ್ರಪ್ಪ? ಸೊ ದ ಎಂಟ್ರೆನ್ಸ್ ಬೇಕಾದ್ರೆ ಇಂಗ್ಲಿಷ್ ಬರೀತೀನಿ ಸರ್, ಬರ್ಕೊಳ್ಳಿ ಬೇಕಾದ್ರೆ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಪ್ರಿಲಿಮ್ಸ್ ಅಂಡ್ ಮೈನ್ಸ್ ಆಲ್ಸೋ, ವೇರ್ ಎವರ್ ಎಲ್ಲರ ಹೆಲ್ಪ್ ಆಗುತ್ತೆ. Entrance was basically decorated on the lines of Virupaksha Dwara. Where is Virupaksha temple? Hampi, sir. Hampi. So Virupaksha Dwara or Virupaksha entrance or Gopura tara ankoli bekadre ನೀವು. So basically entrance was modeled on the lines of the grand entrance of Virupaksha Dwara. And then ಇಲ್ಲಿ meeting ಗೆ water ಬೇಕಾ? Pampa Sarovara. What was it called as? Pampa Sarovara. Pampa Sarovara. ಪಂಪ ಸರೋವರ. ಕರೆಕ್ಟಾ? ಇಲ್ಲಿ ಯಾರೋ ಒಬ್ರು ಯಾವ್ದೋ ಒಂದು ಹಾಡು ಹಾಡಿದ್ರು. ಗಂಗೂಬಾಯಿ ಹಾನಗಲ್. ಅದರ್ ದನ್ ದಟ್ ಹುಯಿಗೋಳ್ ನಾರಾಯಣ ಸ್ವಾಮಿ. ಸುಲಯವಾಗಲಿ ನಮ್ಮ ಚೆರುವ ಕನ್ನಡ ನಾಡು. ಕರೆಕ್ಟಾ? ಕರೆಕ್ಟ್ ಸರ್. ಸೊ ಉದಯವಾಗಲಿ ಚೆಲುವ ಕನ್ನಡ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಸರ್. ಇದ್ರ ಮೇಲೆ ಅವರು 100 ವರ್ಷ ಆಗಿದೆ ಅಂತ ಮಾಡ್ತಿದ್ದಾರೆ. ಸೊ ಕ್ವಶನ್ ಮೈಟ್ ಕಮ್ ಆನ್ ದಿಸ್ ಒನ್ ಆಲ್ಸೋ ಆರ್ ಆನ್ ದಿಸ್ ಒನ್ ಆಲ್ಸೋ. ಪ್ಲೀಸ್ ಬಿ ಪ್ರಿಪೇರ್. ಕ್ಲಿಯರ್? ಎಸ್ ಸರ್. Sir, tell the name again, sir. ಹುಯಿಲಗೋಳ. 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 ಆರ್ ಇಫ್ ಯು ವಾಂಟ್ ಇನ್ ಕನ್ನಡ ಅಂದ್ರೆ ಹುಯಿಲಗೋಳ. ಹುಯಿಲಗೋಳ ನಾರಾಯಣ ರಾಯ. ರಾಯರು ರೆಸ್ಪೆಕ್ಟ್ ಕೊಡ್ಬೇಡ. ಹುಯಿಲಗೋಳ ನಾರಾಯಣ ರಾಯರು. ಇಂಗ್ಲಿಷ್ ಅಂತ ಹುಯಿಲಗೋಳ ನಾರಾಯಣ ರಾವ್, ಹುಯಿಲಗೋಳ ನಾರಾಯಣ whoever you want to get, but ಕನ್ನಡದಲ್ಲಿ ಆದ್ರೆ ಯೂಶಲಿ ರಾಯರು ಅಂತ ನಾವು ಕೊಡ್ತೀವಿ. ಸೂಪರ್ ಸರ್. ಸೊ ಇದನ್ನ 100 years ಆಗಿದ್ದಕ್ಕೆ ಅದನ್ನ ಸೆಲೆಬ್ರೇಟ್ ಮಾಡ್ತೀವಂತೆ. ಗುಡ್ ಓನ್ಲಿ. ಅಂಡ್ ದೆನ್ ಈ ಜರ್ನಲಿಸ್ಟ್ ಯಾರ್ಯಾರು ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಜಸ್ಟಿಸ್, ಜರ್ನಲಿಸ್ಟ್ ಅಲ್ಲಿ ಸೋಷಿಯಲ್ ಜಸ್ಟಿಸ್ ಯಾರ್ಯಾರು ಮಾಡಿರ್ತಾರೆ ಅವ್ರಿಗೆ ಗಿವಿಂಗ್ ಒನ್ ಅವಾರ್ಡ್. ಒಂದ್ಸಲಿ ನೀವೇ ಎಲ್ರೂನು ಮ್ಯೂಟ್ ಮಾಡ್ಬಿಡಿ ಸರ್. ಹಲೋ, we are facing network issues sir. ಮತ್ತೆ ಅನ್ಮ್ಯೂಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ನೀವು ವಾಯ್ಸೇ ಕೇಳಿಸಲ್ಲ ನಮ್ಗೆ. ನೋ ಸರ್, ಇಟ್ಸ್ ಓಕೆ. ಲೈಕ್ ಬಟ್ ನನ್ಗೆ ಆನ್ಸರ್ ಮಾಡ್ತಾ ಇರ್ಬೇಕಲ್ಲ ಸರ್, ಇಲ್ಲ ಅಂದ್ರೆ ನನಗೆ ಅರ್ಥ ಆಗೋದಲ್ಲ ವೆದರ್ ಯು ಪೀಪಲ್ ಆರ್ ಲಿಸನಿಂಗ್ ಆರ್ ನಾಟ್ ಅಂತ. ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಜರ್ನಲಿಸ್ಟ್, ಲೈಕ್ ಜರ್ನಲಿಸ್ಟ್ಸ್ ಹೂ ಆರ್ ವರ್ಕಿಂಗ್ ಇನ್ ದಿಸ್ ಫೀಲ್ಡ್, ಸೋಷಿಯಲ್ ಜಸ್ಟಿಸ್ಗೆ ಯಾರ್ಯಾರು ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ ಅವ್ರಿಗೆ ವಿ ಆರ್ ಗೋಯಿಂಗ್ ಟು ಇನ್ಸ್ಟಿಟ್ಯೂಟ್ ಎ ನ್ಯೂ ಅವಾರ್ಡ್ ಕಾಲ್ಡ್ ಆಸ್ ವಡ್ಡರಸೆ ರಘುರಾಮ ಶೆಟ್ಟಿ ಅವಾರ್ಡ್. ವಡ್ಡರಸೆ ರಘುರಾಮ ಶೆಟ್ಟಿ ಅವಾರ್ಡ್. Clear? Yes sir. That's all sir. ಏನಕ್ಕೆ social and justice? No, social journalists who have worked in the field of social justice. Yes sir. Clear? Yes sir. So this completes my budget speech sir.
ಸೊ ಮೆಜಾರಿಟಿ ಆಫ್ ದಿ ಥಿಂಗ್ಸ್ ಆರ್ ಕವರ್ಡ್. ಸರ್ ಅದು ಯಾರು ಕೊಟ್ಟಿದ್ದಾರೆ ಅವಾರ್ಡ್? ಸರ್ ಅದು ಅವಾರ್ಡ್ ನೇಮ್ ಹೇಳಿ ಸರ್ ಇನ್ನೊಂದ್ಸತಿ. ಕೊಟ್ಟಿರೋದಲ್ಲ ಮೇಡಮ್, ಇವಾಗ ಅದನ್ನ ಕೊಡ್ತಾರೆ. ನೆಕ್ಸ್ಟ್ ವಡ್ಡರಸೆ, VADDAREC, ವಡ್ಡರಸೆ ರಘುರಾಮ ಶೆಟ್ಟಿ. So they won't ask about who is Vaddarase Raghuram Shetty. No, not needed. ಅಷ್ಟು ಬೇಡ. ಯಾರ ಹೆಸರಲ್ಲಿ ಅವಾರ್ಡ್ ಕೊಡ್ತೀವಿ ಅಷ್ಟು ಸಾಕು ನಮಗೆ. No need to get into his contribution and all. Like they may add another 2-3 more awards, like ಪಂಪ ಶಸ್ತಿ ಇಲ್ಲ ಬಸವೇಶ್ವರ ಪುರಸ್ಕಾರ, ಈ ತರ 1-2-3 ಅವಾರ್ಡ್ಸ್ ಹಾಕಿ ವಡ್ಡರಸಿನ ಸೇರಿಸಿ ದಿಸ್ ಆರ್ ಗಿವನ್ ಟು ದ ಫೀಲ್ಡ್ ಆಫ್ ಜರ್ನಲಿಸಮ್, ಲಿಟರೇಚರ್, ಈ ತರ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೊಡ್ಬೋದು ಅಷ್ಟೇ. Like they will not be asking about Vaddarase Raghuram Shetty. For the journalists who worked in the field of social justice. Okay, na sir? Yes sir, clear. Yes sir. Fine sir. So allige budget speech majority have covered. So whatever churo par miss agidre, I'll go through this speech once again if possible. So if at all if I missed anything antandre, I will do that valued. Majority things have covered, no issues. Okay? Yes sir. ಏನು ಮಿಸ್ ಮಾಡಿರ? Yes sir. Yes sir. Majority is covered sir. Illel question barbodu. We have covered all of that. So this completes my budget speech per se. Clear? Yes sir. Super sir. Yes sir. Super. Yes, sir. Who was the chairman of First Administrative Reforms Commission of Karnataka? ಹಾರಾಳಿ ರಾಮಸ್ವಾಮಿ ಸರ್. Haranalli ರಾಮಸ್ವಾಮಿ. Haranalli Ramaswamy. Anjanadri Hill is Haranalli Ramaswamy. Anjanadri Hill is district of Koppal district. Koppal district. Koppal district. Kapata Gudda is in the district of ಗದಗ್. ಗದಗ್. Gokak Falls is made by the river Ghataprabha. Which among the following indicates a ancient river conservation system or a water supply system? Karanji. Courage. KR is it? Super. Courage. Courage. ಸರ್ ಏನದು ಕಾರಂಜಿ ಅಲ್ಲ? ಕಾರೇಜ್. ಸ್ಕ್ರೀನ್ ಕಾಣ್ತಾ ಇಲ್ಲ ಸರ್. ಇಲ್ಲ ನಾನು ಬರೀತಾರ ಸರ್, ಡೋಂಟ್ ವರಿ. ಓಕೆ ಸರ್. ಅಲ್ಲ ವೈಟ್ ಇಲ್ಲ ಬ್ಲಾಕ್ ಇದೆ ಅದಕ್ಕೋಸ್ಕರ ಸರ್. ಇವಾಗ ಸರ್ ವಿಸಿಬಲ್ ಸರ್. ಕಾಣಿಸಿದೆ ಸರ್. ರೆಡ್ ಆಗಿದೆ ಸರ್. ರೆಡ್ ಆಗಿದೆ ಅಷ್ಟೇ. ಓಕೆ ಸೂಪರ್. Next, it is said that the first Karnataka University was established at Nagavi, etc. ರಾಷ್ಟ್ರಕೂಟ. It was during the time of Kalyana Chalukyas, Badami Chalukyas, Vijayanagara. Rashtra. Super. Seventh Pay Commission of Karnataka was headed by ಸುಧಾಕರ್ ರಾವ್. Sudhakar Rao. R.V. Deshpande was third ARC. Third ARC. Super. Kannada Kasturi. Translations of Translation software. What does the Raghuram Shetty Award is given to the field of social justice for the journalist. Journalist who have worked under social justice. Social justice. Journalist who has worked under social justice. Justice. Allige we have completed everything. Done? Yes sir. Yes sir. Super sir. Happy only. And now we will go to the next one sir. Shweta, mute yourself. Is my screen visible sir? Yes sir. Yes sir. Sir. Yes. ಅಲ್ಲಿಗೆ ಬಜೆಟ್ ಮುಗೀತು ಸರ್.
Now we have to see the budget numbers. I'll finish off this budget numbers now only, so that I can take the economic survey totally. So what does the budget number says here, sir? ಏನ್ ಸರ್ ಕ್ವಶನ್? ಸರ್ ಬಜೆಟ್ ನಂಬರ್ಸ್ ಕಾಣಿಸ್ತಾ ಇದೆ ಸರ್ ಇಲ್ಲಿ? ಟೋಟಲ್ ರೆವೆನ್ಯೂ ರಿಸೀವ್ಸ್ ಎಷ್ಟಪ್ಪ? 26 lakh 2,63,177 ಕೋಟಿಗಳು, ಬಿಕಾಸ್ ಇಟ್ ಇಸ್ ಇನ್ ಕ್ರೋರ್ಸ್. 2,63,000 ಕೋಟಿ ನಾವು ಸಂಪಾದಿಸ್ತಾ ಇದೀವಿ ರೆವೆನ್ಯೂ ರಿಸಿಪ್ಟ್ ಅಲ್ಲಿ. If you look at that revenue receipts ಅಲ್ಲಿ, if you go within that one ಅಂತ ತಗೊಂಡ್ರೆ, see, if I have to assume ಅಂದ್ರೆ this is the highest, correct sir? Correct sir. First one, ಇದು second one, ಇದು third, ಇದು fourth. So why we need to see state taxes? ಅಲ್ಲಿಗೆ which among the following is the highest thing, or which among the following is earning as the highest ಅಂತ ಬಂದ್ರೆ, state own tax revenue highest, correct? Yes sir. State tax revenue is the highest when it comes to revenue account. Clear? Clear sir. Yes sir. So idu revenue receipt alli state own tax revenue alli idu highest agi bandu kuತ್ಕೊಂಡಿದೆ. Happy. Next thing is expenditure, which we will see shortly. ಇದಾದ್ಮೇಲಿಂದ what they say is capital account. Capital account ಅಲ್ಲಿ open market loan from central government highest ಯಾವ್ದಪ್ಪ ಇದೆ? Open market loans. Open market, sir. Open market loans are the highest ones. Clear? So the capital ಅಲ್ಲಿ ಎಲ್ಲಿ highest ಬರ್ತಾ ಇದೆ, revenue ಅಲ್ಲಿ ಎಲ್ಲಿ highest ಬರ್ತಾ ಇದೆ. Clear? Yes sir. Any doubts sir? No sir. ಸರ್ ಓಪನ್ ಮಾರ್ಕೆಟ್ ಲೋನ್ ಅಂದ್ರೆ ಈಗ ಪ್ರೈವೇಟ್ ಇಂದ ಲೋನ್ ತಗೊಂಡಿದ್ದಲ್ಲ? No, not like private. It may be from anybody. Yeah sir, that only. Like a loan taken from a loan outside, body. Like outside. Yeah. Yes. Okay. Done. So ಈ ಎರಡೂನು highest ಯಾವ್ದಿದೆ ಅಂತ they have said here sir. ಇದನ್ನ we will go in depth, ಒಂಚೂರು depth ಅಲ್ಲಿ ಹೋಗಿ we will see it here. Overview of the budget ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅವರು, which you can see here. See revenue receipts total ಎಷ್ಟಿದೆಪ್ಪ? 263,177. ಇಲ್ಲಿರೋದು ಅದೇನಾ? 263,177. So same thing. So ಇವಾಗ ಇಲ್ಲಿ we will see in detail ಎಲ್ಲೆಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ದುಡ್ಡು ಬರ್ತಾ ಇದೆ. See ರೆವೆನ್ಯೂ ರಿಸಿಪ್ಟ್ಸ್ ಟೋಟಲಿ 263,177. ಅದರಲ್ಲಿ ರಿಕವರೀಸ್ ಅಂಡ್ ಲೋನ್ ಅಡ್ವಾನ್ಸಸ್ ಇಷ್ಟಿದೆ, ಪಬ್ಲಿಕ್ ಡೆಪ್ಟ್ ಇಷ್ಟಿದೆ, ಪಬ್ಲಿಕ್ ಅಕೌಂಟ್ ಅಲ್ಲಿ ಇಷ್ಟಿದೆ, ಕಂಟಿನ್ಯೂನ್ಸಿ ಫಂಡ್ ಅಲ್ಲಿ ಇಷ್ಟಿದೆ. ಸೊ ಬೇಸಿಕಲಿ ಇದು ಟೋಟಲ್ ಇಷ್ಟು ಕೊಟ್ಬಿಟ್ಟಿದ್ದಾರೆ. ಹಿಯರ್ ದೇ ಹ್ಯಾವ್ ಗಿವನ್ ದಿ ನೆಕ್ಸ್ಟ್ ಬಿಟ್ಸ್ ಅಂಡ್ ಪೀಸಸ್. 267 ಹೆಂಗ್ ಬಂತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿ ಹ್ಯಾವ್ ಆಲ್ರೆಡಿ ಸೀನ್ ದಟ್ ಸ್ಟೇಟ್ಸ್ ಓನ್ ಟ್ಯಾಕ್ಸಸ್ ಇಸ್ ದ ಹೈಯೆಸ್ಟ್ ಅಂತ. ಕ್ಲಿಯರ್? Yes sir. ಸೊ ಅಲ್ಲಿಗೆ ಎಲ್ಲ ಆಡ್ ಆದ್ರೆ ಟೋಟಲ್ ಆಗಿ ಅವ್ರ ಹತ್ರ ಬರ್ತಾ ಇರೋದು ಇಷ್ಟು. ಹ್ಯಾಪಿ? ನೋ ನೀಡ್ ಟು ಮಗ್ ಅಪ್ ದಿ ನಂಬರ್ಸ್, ಜಸ್ಟ್ ಐ ಆಮ್ ಶೋಯಿಂಗ್ ಯು ಅಷ್ಟೇ. ಯಾವ್ದು ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ. ಟೋಟಲಿ ವಿ ವುಡ್ ವಾಂಟ್ ಟು ನೋ ವಾಟ್ ಇಸ್ ದ ಟೋಟಲ್ ಬಜೆಟ್ ಸೈಜ್ ಅಂತ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ನಮ್ಗೆ ಇನ್ನೇನು ಬೇಕಾಗಿಲ್ಲ. ಓಕೆ ಸೂಪರ್ ಸರ್. ನೆಕ್ಸ್ಟ್ ಇವಾಗ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಇದು ಟೋಟಲ್ ಆಗಿ ಮೇಲೆ ಇರೋದೆಲ್ಲದನ್ನು ರೆವೆನ್ಯೂ ರಿಸಿಪ್ಟ್ಸ್ ಆಯ್ತು, ಕೆಳಗಡೆ ಇರೋದೆಲ್ಲದನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ತೋರಿಸಿದ್ದಾರೆ. ಇಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಮಾಡ್ತಿದ್ದಾರೆ? 290,531. ನೋ ನೀಡ್ ಟು ಮಗ್ ಅಪ್ ದಿ ನಂಬರ್. ಎನಿವೇರ್ ನಮ್ಗೆ ಅದೇನೋ ನಂಬರ್ಸ್ ಯಾವುದು ಬೇಕಾಗಿಲ್ಲ. ದೆನ್ ದೇ ಗೋ ಆನ್ ಟು ಸೇ ದ ರಿಮೈನಿಂಗ್ ಥಿಂಗ್ಸ್ ಹಿಯರ್. ನಿಮಿಷ ಸರ್. Balance revenue receipts. Yeah, this one. ಇಲ್ಲಿ ಯು ಕ್ಯಾನ್ ಸಿ ಇನ್ ಡೀಟೇಲ್ ಸರ್. ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸೇಮ್ ಥಿಂಗ್ ಅವಾಗೆ ತೋರಿಸ್ದಲ್ಲ, ಇಲ್ಲಿ ದಿಸ್ ಒನ್ ಈ 444,152 ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡೀಟೇಲ್ಡ್ ಆಗಿ. ಸೊ ಟೋಟಲಿ ರೆವೆನ್ಯೂ ರಿಸಿಪ್ಟ್ಸ್ ಆಫ್ ವಿಚ್ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಈಸ್ ದಿಸ್ ಮಚ್, ನಾನ್ ಟ್ಯಾಕ್ಸ್ ರೆವೆನ್ಯೂ ಶೇರ್ ಫ್ರಮ್ ದಿ ಸೆಂಟ್ರಲ್ ಟ್ಯಾಕ್ಸಸ್, ಗ್ರಾಂಟ್ ಇನ್ ಏಡ್ ಫ್ರಮ್ ದಿ ಸೆಂಟರ್. ಸೊ ಅಲ್ಲಿಗೆ ಇದು 1, ಇದು 2, ಇದು 3, ಇದು 4. ಕರೆಕ್ಟಾ? Yes sir. So highest is once again state tax revenue is the highest. ಮತ್ತೆ ಕ್ಯಾಪಿಟಲ್ ರಿಸಿಪ್ಟ್ಸ್. ಸೊ ಕ್ಯಾಪಿಟಲ್ ರಿಸಿಪ್ಟ್ಸ್ ಹೆಂಗ್ ಬರ್ತದೆ ಇವ್ರಿಗೆ? ಲೋನ್ಸ್ ಅಂಡ್ ರಿಕವರೀಸ್ ಮಾಡ್ತಿದ್ದಾರೆ, ಮಿಸ್ಲಿನಿಯಸ್ ವಾಟ್ ಎವರ್ ದಟ್ ದೇ ಆರ್ ಬೈ ಸೆಲ್ಲಿಂಗ್ ಆಫ್ ಅಸೆಟ್ಸ್ ಇರ್ಬೋದು, ವಾಟ್ ಎವರ್ ದಟ್ ದೇ ಆರ್ ಗೆಟಿಂಗ್ ವೆರಿ ಸ್ಮಾಲ್ ಅಮೌಂಟ್, ಓನ್ಲಿ 37 ಕೋಟಿ ಅಷ್ಟೇ. ಬಟ್ ರಿಕವರೀಸ್ ಆಫ್ ಲೋನ್ಸ್ ಅಂಡ್ ಅಸೆಟ್ಸ್ 218 ಕೋಟಿ ಬರ್ತದೆ. ಸೊ ಟೋಟಲ್ ಆಗಿ ಅವ್ರ ಹತ್ರ ಬರ್ತದೆ ಟೋಟಲ್ ರಿಸಿಪ್ಟ್ಸ್ 263,427. ಕ್ಲಿಯರ್? ಸೂಪರ್ ಸರ್.
ನೆಕ್ಸ್ಟ್ ಇವಾಗ ಟೋಟಲ್ ಎಕ್ಸ್ಪೆಂಡಿಚರ್. ಆ ಎಕ್ಸ್ಪೆಂಡಿಚರ್ ಅಲ್ಲಿ ವಾಟ್ ದಟ್ ದೇ ಆರ್ ಸ್ಪೆಂಡಿಂಗ್ ಇಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ 290, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಷ್ಟು, ಲೋನ್ ಎಕ್ಸ್ಪೆಂಡಿಚರ್ಗೆ ಇಷ್ಟು. ನೋ ನೀಡ್ ಟು ಮಗ್ ಅಪ್ ದಿ ನಂಬರ್ಸ್ ಎನಿವೇರ್. ಸೊ ಟೋಟಲಿ ಹಿಯರ್ ಈಸ್ ವಾಟ್ ವಿ ನೀಡ್ ಟು ಸಿ. ರೆವೆನ್ಯೂ ಡೆಫಿಸಿಟ್ ಎಷ್ಟಿದೆ ಅಂತ ನೋಡ್ತಾ ಇದೀವಿ ಇಲ್ಲಿ. ಸೊ ಟೋಟಲಿ ಇಫ್ ಯು ಲುಕ್ ಅಟ್ ದಟ್ ನಂಬರ್, ವಾಟ್ ಈಸ್ ದಟ್ ರೆವೆನ್ಯೂ ಡೆಫಿಸಿಟ್ ಸರ್? 27,000 crores. Yes, sir, crores. 27,000. So how are we coming at this revenue deficit? See what is one? ಇದು 263, 263 ಕರೆಕ್ಟಾ? ರಿಮೈನಿಂಗ್ ನಂಬರ್ಸ್ ಅದ್ ಬೇಕಾದ್ರೆ ಹಂಗೆ ಗುರ್ತಿಟ್ಕೊಳ್ಳೋದೇನ್ ಬೇಡ. 263 ಇದೆ. ಹಿಯರ್ ಇಟ್ ಸೇಸ್ ರೆವೆನ್ಯೂ ಡೆಫಿಸಿಟ್ ಇಸ್ ಈಕ್ವಲ್ ಟು 1 minus 5A. 5A ಯಾವುದು? ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ 263 is your earning. Revenue receipt minus expenditure, sir. Revenue expenditure. So 263 minus 290, somewhere around 27. Correcta? Yes, sir. Yes, sir. So that is your revenue deficit. So revenue deficit as a percentage of GSDP, gross state domestic product, 0.97. Under less than 1% is the number. Is it clear, sir? Yes, sir. Yes. So the number which you need to remember is this one or this one. ಯಾವ್ದನ್ನ ಒಂದು ಗುರ್ತಿಟ್ಕೋಬೇಕಾಗಿ ಬರುತ್ತೆ. ಕ್ಲಿಯರ್? Nobody will ask how much is the revenue expenditure. No, ಎಷ್ಟು ಕೇಳಲ್ಲ. All that they will ask is which among the following is the highest income for the state government under revenue receipts. ಇದು ಕೇಳ್ತಾರೆ, ಗುರ್ತಿಟ್ಕೋಬೇಕು. ನೆಕ್ಸ್ಟ್ ಇಲ್ಲ ಇದನ್ನ ರೀಅರೇಂಜ್ ಮಾಡೋದು, 4 ಕೊಟ್ಟು ಅರೇಂಜ್ ದಮ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಸೊ ದಟ್ ಆಲ್ಸೋ ಯು ನೀಡ್ ಟು ರಿಮೆಂಬರ್. ಸ್ಟೇಟ್ ರೆವೆನ್ಯೂ, ಸೆಂಟ್ರಲ್ ಇಂದ ಬರೋ ರೆವೆನ್ಯೂ, ಅದಾದ್ಮೇಲಿಂದ ಬರೋದು ಗ್ರಾಂಟ್ ಇನ್ ಏಡ್, ಅದಾದ್ಮೇಲಿಂದ ನಾನ್ ಟ್ಯಾಕ್ಸ್. ಸೊ ಅಲ್ಲಿಗೆ ನಮ್ ದುಡ್ಡು, ನಮಗ್ ಸೆಂಟ್ರ್ ಇಂದ ಬರೋ ದುಡ್ಡು, ಮತ್ತೆ ಆಮೇಲೆ ನಮಗೆ ಫ್ರೀ ಆಗಿ ಗ್ರಾಂಟ್ ಇನ್ ಏಡ್ ತರ ಸಾಲ ರಹಿತ, ಬಡ್ಡಿ ರಹಿತ ಸಾಲ ತರ ಕೊಡೋದು ಸರ್ ಅದು. ಅಂಡ್ ದೆನ್ ದ ರಿಮೈನಿಂಗ್ ಇಸ್ ನಾನ್ ಟ್ಯಾಕ್ಸ್ ರೆವೆನ್ಯೂ. ಕ್ಲಿಯರ್? ಸೊ ಇದನ್ನ ರೀಅರೇಂಜ್ ಕೇಳ್ತಾರೆ, ಗುರ್ತಿಟ್ಕೊಂಡಿದ್ರಿ. ಆಫ್ಟರ್ ದಟ್ ರೆವೆನ್ಯೂ ಡೆಫಿಸಿಟ್ ಎಷ್ಟಿದೆ ಅಂತ ನಂಬರು ಕೇಳ್ಬೋದು, ಇಲ್ಲ ರೆವೆನ್ಯೂ ಡೆಫಿಸಿಟ್ ಆಸ್ ಎ ಟೋಟಲ್ ಪರ್ಸೆಂಟೇಜ್ ಆಫ್ ಯುವರ್ GSDP ಎಷ್ಟಿದೆ ಅಂತಲೂ ಕೇಳ್ಬೋದು. ದಟ್ ಆಲ್ಸೋ ಯು ನೀಡ್ ಟು ರಿಮೆಂಬರ್. ಕ್ಲಿಯರ್? ಸೂಪರ್ ಸರ್. ನೆಕ್ಸ್ಟ್ ಫಿಸಿಕಲ್ ಡೆಫಿಸಿಟ್. ಸಿ ಫಿಸಿಕಲ್ ಏನ್ ಹೇಳ್ತಾನೆ ಅವನು? ಹಿಯರ್ ಇಸ್ ಗೋ ಟು ಸೇ 5 minus 3. ವಾಟ್ ಈಸ್ 5? ಒಟ್ಟು ವೆಚ್ಚ ಅಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು? 346. ಕರೆಕ್ಟಾ? ಕರೆಕ್ಟಾ ಸರ್? ಹಾ, 346 minus 3. What is 3? Total receipts 263. ಸೊ ಅಲ್ಲಿಗೆ ಆ ಕಡೆ 40, ಈ ಕಡೆ 40, 80 ಬಂತಾ ಸರ್? Yes, sir. ಸೊ ವಾಟ್ ಈಸ್ ಫಿಸಿಕಲ್ ಡೆಫಿಸಿಟ್? ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್. ಕರೆಕ್ಟಾ? ಟೋಟಲ್ ಇನ್ಕಮ್ ಅಲ್ಲಿದೆ, 3 ನಲ್ಲಿದೆ, ಅಂದ್ರೆ ನಿಮಗೆ ಬರೋದಿಲ್ಲ ರೆವೆನ್ಯೂ ಆಗಿ ಬರುತ್ತೆ, ಇಲ್ಲ ನಿಮಗೆ ಕ್ಯಾಪಿಟಲ್ ಆಗಿ ಬರುತ್ತೆ. ಕರೆಕ್ಟಾ ಸರ್? Sir, for those who are not getting anything. Yes, sir. Yes, sir. Sir, getting, sir. Revenue receipts, capital receipts. ಅದರಲ್ಲಿ ಇದು ರೆವೆನ್ಯೂ ವಿತ್ ಕ್ಯಾಪಿಟಲ್ ಅಂತ ತಗೊಂಡ್ರೆ, ಇದರಲ್ಲಿ ರೆವೆನ್ಯೂ ಇನ್ಕಮ್, ರೆವೆನ್ಯೂ ರೆಸಿಪ್ಟ್ಸ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ರೆಸಿಪ್ಟ್ಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕರೆಕ್ಟಾ? Yes, sir. ಗವರ್ಮೆಂಟ್ ಬರೋ ದುಡ್ಡೆಲ್ಲ ಇಲ್ಲ ರೆವೆನ್ಯೂ ಕಡೆಯಿಂದ ಬರುತ್ತೆ, ಇಲ್ಲ ಕ್ಯಾಪಿಟಲ್ ಕಡೆಯಿಂದ ಬರುತ್ತೆ. ರೆವೆನ್ಯೂ ಇಸ್ ಸಮಥಿಂಗ್, ನೋ ಅಸೆಟ್, ನೋ ಲಯಬಿಲಿಟಿ. ನಿಮ್ಗೆ ಆಸ್ತಿ ಕ್ರಿಯೇಟು ಆಗಲ್ಲ, ಆಸ್ತಿ ನಿಮ್ದೇನು ಕರಗೋದು ಇಲ್ಲ, ಅದು ರೆವೆನ್ಯೂ. ಯಾವುದು? ಟ್ಯಾಕ್ಸ್ಗಳು, ನೀವು ಸಿಗ್ನಲ್ ಜಂಪ್ ಮಾಡಿದಾಗ ಕಟ್ಟೋ ಫೀಸು, ಡ್ರೈವಿಂಗ್ ಲೈಸೆನ್ಸ್ ಕಟ್ಟೋ ಫೀಸು, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಇವೆಲ್ಲ ಕ್ಯಾಪಿಟಲ್ ರೆಸಿಪ್ಟ್ಸ್. ಸೊ ಬೇಸಿಕಲಿ ವೇರ್ ಅಸೆಟ್ ಈಸ್ ಕ್ರಿಯೇಟೆಡ್ ಆರ್ ಎ ಲಯಬಿಲಿಟಿ ಈಸ್ ಮೇಡ್. ಎರಡರಲ್ಲಿ ಒಂದು, ಇಲ್ಲ ನೀವು ಸಾಲ ತಗೊಂಡ್ರೆ, ಇಲ್ಲ ನೀವು ಸಾಲ ಕೊಟ್ರೆ, ಯಾವ್ದನ್ನ ಆಗ್ಬೋದು. ಕ್ಲಿಯರ್? ಸೊ ಇದರಲ್ಲಿ ಇವಾಗ ದಟ್ ಈಸ್ ಕಾಲ್ಡ್, ಇವಾಗ ಟೋಟಲ್ ಈ ರೆವೆನ್ಯೂ ಮಾತ್ರನೇ ಇಫ್ ಐ ಕ್ಯಾಲ್ಕುಲೇಟ್, ದಟ್ ಈಸ್ ಕಾಲ್ಡ್ ಎಸ್ ರೆವೆನ್ಯೂ ಡೆಫಿಸಿಟ್. ಅಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ಗೂ ನೀವು ಸಾಲ ಮಾಡ್ತಾ ಇದ್ದೀರಾ ಇವಾಗ. ಕರೆಕ್ಟ್ ಅಲ್ವಾ? ರೆವೆನ್ಯೂ ಡೆಫಿಸಿಟ್ ಅಂದ್ರೆ ನೀವು ಡೇ ಟು ಡೇ ಆಕ್ಟಿವಿಟೀಸ್ಗೂ, ನಾನ್ ಅಸೆಟ್ ಕ್ರಿಯೇಟಿಂಗ್ಗೂ ನೀವು ಸಾಲ ಮಾಡ್ತಾ ಇದ್ದೀರಾ. ಫಿಸಿಕಲ್ ಡೆಫಿಸಿಟ್ ಅಂತ ಬಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆಸಿಪ್ಟ್ಸ್, ದಟ್ ಈಸ್ ಕಾಲ್ಡ್ ಎಸ್ ಯುವರ್ ಫಿಸಿಕಲ್ ಡೆಫಿಸಿಟ್. ಟೋಟಲ್ ಫಿಸಿಕಲ್ ಡೆಫಿಸಿಟ್ ಆಸ್ ಎ ಪರ್ಸೆಂಟೇಜ್ ಆಫ್ GSDP 2.95 ಈ ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡಿದೀವಿ. ಕ್ಲಿಯರಾ ಸರ್? Yes, sir. Hello. Yes, sir. Please, exam ಅಲ್ಲಿ ಕ್ವಶನ್ Sir, amount ಹೇಳಿ sir. Fiscal deficit how much? ಇಲ್ಲಿದೆ ಮೇಡಮ್, 82,980. Yes. ಓಕೆ. ಸಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೊಟ್ಟಾಗ ಪ್ಲೀಸ್ ಬಿ ಕೇರ್ಫುಲ್.
ಅವ್ರು 2023-24 ಕೇಳ್ತಿದಾರ ಅಲ್ಲ 24-25 ಕೇಳ್ತಿದಾರ ನೋಡ್ಕೊಂಡು ಮಾರ್ಕ್ ಮಾಡಿ. 23-24ಕ್ಕೆ ಇಟ್ ಇಸ್ 2.67, ಅದೇ 24-25ಗೆ ಇಟ್ ಇಸ್ 2.95. ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಹಲೋ. Yes, sir. Yes, sir. ಅಷ್ಟೇ ಸರ್. And then primary deficit. So what is primary deficit, sir? Someone can tell me the answer? Sir, ಅದು Fiscal deficit Fiscal deficit minus interest payment. Fiscal deficit minus Interest payment. Interest payment. Interest payment. See, now let us see if we are correct or not. Fiscal deficit 9 minus 4 antane. What is 9? Fiscal deficit. 4 interest payment. Correct? Yes, sir. We have solved this question today morning also. Correct, sir? Yes, sir. KPSC KS 2011 question. If fiscal deficit is equal to primary deficit, which among the following is 0 anta kottidru. Interest payment is interest Payment is 0. So fiscal deficit for of the primary deficit for this year is 43,747, and as a percentage of GSDP it is 1.56. So the numbers are idu gurtidkoli the fiscal deficit to revenue deficit and then primary deficit. ಈ ಮೂರು deficit ಗಳದು percentages ಗುರ್ತಿಟ್ಕೊಂಡಿದ್ರೆ ಸಾಕು ಸರ್. ಕ್ಲಿಯರ್? ಮತ್ತೆ ತೋರಿಸಿ ಫಿಸ್ಕಲ್ ಪ್ರೈಮರಿ ಡೆಫಿಸಿಟ್. ಸರಿ, ಇಲ್ಲಿದೆ ಸರ್. ಎಸ್. ಓಕೆ, ಡನ್ ಸರ್. ಸರ್, ಇದು ವ್ಯಾಲ್ಯೂ ಈಗ 2023 ಮತ್ತೆ 24 ಕಂಪೇರ್ ಮಾಡಿದ್ರೆ ಹೆಚ್ಚಾಗಿದೆ ಅಲ್ಲ? ಹೌದು ಮೇಡಮ್. So it's good or bad, sir, like that? Bad. We are going for more sala. Yes, sir. Okay. All the things are increasing, no, sir, like physical deficit and primary deficit. To an extent, yes. Andre idu estimate ಅಷ್ಟೇ ತಾನೆ ಮೇಡಮ್. ಇದು we don't know if you perform good ಅಂದ್ರೆ it may reduce also. This is just an estimate. We expect ಈ ತರ ಆಗುತ್ತೆ ಅಂತ. If our economy performs better ಅಂದ್ರೆ we may even be going at a lower scale only. Yes, sir, got it. Super, sir. So whatever numbers ಇಲ್ಲೆಲ್ಲ ಏನೇನು ನೋಡಿದ್ವಿ ನೀಟಾಗಿ ಅರ್ಥ ಆಯ್ತಾ ಸರ್? Yes, sir. Super, sir. So ಇದರಲ್ಲಿ ಇವಾಗ I'll show you one small screenshot or I'll write it here only, sir. ನಿಮ್ ಆಲ್ರೆಡಿ ಎಲ್ಲ ಕಡೆ ಕೊಟ್ಟಿದ್ದಾರೆ ಅನ್ಕೊಂತೀನಿ, ಸರ್ ಕೊಟ್ಟಿದ್ದಾರೆ. Or else let me give 1 second. This budget summary ಅಂತ ನಿಮ್ಗೊಂದು ಕೊಟ್ಟಿದಾರಲ್ಲ ಸರ್? ಇದೆ. ಕರ್ನಾಟಕ ಬಜೆಟ್ ಅಲ್ಲಿ ಸಮ್ಮರಿ ಅಂತ ಒಂದು ಸರ್ ವುಡ್ ಹ್ಯಾವ್ ಶೇರ್ಡ್ ಎ ಸ್ಮಾಲ್ PDF, ಕರೆಕ್ಟಾ? ಆ PDF ಅಲ್ಲಿ ಫಸ್ಟ್ ಪೇಜ್ ಇಫ್ ಯು ಕ್ಯಾನ್ ಸಿ ಆ ಬಜೆಟ್ ಎಷ್ಟು ಖರ್ಚಾಗಿದೆ ಎಷ್ಟು ಬಂದಿದೆ ಅಂತ ದೇ ಸ್ಪೋಕನ್ ದೇರ್. ಕ್ಯಾನ್ ಯು ಆರ್ ಏಬಲ್ ಟು ಸಿ ದಟ್ ಒನ್ ಸರ್? ಓವರ್ವ್ಯೂ ಅಂತ ಇದೆ. ಆ ಬಜೆಟ್ ಓವರ್ವ್ಯೂ, ಯಾ. ಎಸ್ ಸರ್. ಅಲ್ಲಿ ನಂಬರ್ಸ್ ಇದೆ, ಕಾಣಿಸ್ತಾ ಇದೆಯಾ ನೀಟಾಗಿ ನಿಮಗೆ? ಎಸ್ ಸರ್. ಯಾ, ಓವರ್ವ್ಯೂ ಆಫ್ ದ ಬಜೆಟ್. ಹೈಲೈಟ್ಸ್ ಜಸ್ಟ್ ದಟ್ ನಂಬರ್ಸ್ ಬೇಕು ಸರ್. ಇಲ್ಲಿ ಅವರೇ ಕೊಟ್ಟಿದ್ದಾರೆ ನಂಬರ್ಸ್, ಸೊ ವಿ ನೀಡ್ ನಾಟ್ ಮಗ್ ದೆಮ್ ಅಪ್. ಅವರೇ ಕೊಟ್ಟಿರೋ ನಂಬರ್ಸ್ ನಾವು ಅಷ್ಟು ನೋಡ್ಕೊಂಡ್ರೆ ಸಾಕು. ಸೊ ಸರ್ ಮೇ ಬಿ ನಿಮ್ಗೆ ಈ ಬುಕ್ ನೇ ಶೇರ್ ಮಾಡಿದ್ದಾರೆ ಅನ್ಕೊಂತೀನಲ್ಲ, ಹೈಲೈಟ್ಸ್ ಆಫ್ ದಿ ಬಜೆಟ್ ಅಂತ ಹೇಳ್ಬಿಟ್ಟು. ಸರ್ ಎಸ್ ಸರ್ ಇದೆ. ಯಾ ಸರ್ ಸ್ಟ್ರಕ್ ಆಗಿದೆ. ಸರ್ ಸ್ಟಕ್ ಆಗಿದೆ ಸರ್, ಏನು ಕಾಣಿಸ್ತಿಲ್ಲ. ಒಂದ್ ನಿಮಿಷ ಸರ್, ಅದು PDF ಅಲ್ಲಿ ಬರಿತಾ ಇದೆಯಲ್ಲ, ಸೊ ಇಟ್ ವಿಲ್ ಬಿ ಸ್ಟಕ್ ಸಮ್ ಟೈಮ್ಸ್. ಮಾಮೂಲಿ ಇದ್ರಲ್ಲಾದ್ರೆ ಅದು ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ. PDF ಅಲ್ಲಿ ಇಫ್ ಐ ರೈಟ್ ಇಟ್ ವಿಲ್ ಬಿ ಸ್ಟಕ್ ಸಮ್ ಟೈಮ್ಸ್. ಇವಾಗ ಸರ್ ಕಾಣಿಸ್ತಿದೆ ಸರ್. ಸೊ ನಿಮ್ಗೆ ಸರ್ ಇದ್ರ ಶೇರ್ ಮಾಡಿದ್ದಾರೆ ಅನ್ಕೊಂತೀನಿ, ದ ಬಜೆಟ್ ಸಮ್ಮರಿ. ಇದೆ. Yeah, same thing. Correct only, sir. This is what we did. All this now, no, super. ಇಲ್ಲಿ this numbers, ಈ numbers ಮಾತ್ರ ಗೊತ್ತಿಟ್ಕೊಳ್ಳಿ ಸರ್. All the numbers, please mug them up. Especially ಅದರಲ್ಲಿನು this number. The total budget estimate is 371,383. Okay. Yes, sir. 371,383 is the
total thing that we are doing. ಅದರಲ್ಲಿ if you look at here 371 383 ನಾವು ಟೋಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೀವಿ. ಅದ್ರಲ್ಲಿ ರೆವೆನ್ಯೂಗೆ ಎಷ್ಟು see 371 383 ಅದರಲ್ಲಿ if I split ಅಂತ ತಗೊಂಡ್ರೆ 290 531 is going to revenue expenditure and capital expenditure ಗೆ 55 877 ಬರ್ತಾ ಇದೆ. ಸೊ ಟೋಟಲ್ ಎಷ್ಟಾಯ್ತಪ್ಪ ಅಲ್ಲಿಗೆ 290 150 ಅಂದ್ರೆ 340. ಇನ್ನ 20 ಕಡಿಮೆ ಇದೆ. ಆ 20 ಲೋನ್ ರಿಪೇಮೆಂಟ್. ಆರ್ ಯು ಗೆಟಿಂಗ್ ಇಟ್ ಸರ್? ಸಾಲ ಮರುಪಾವತಿ ಮಾಡ್ಲೇಬೇಕಾ? ಮಾಡ್ಲೇಬೇಕು. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಲೋನ್ ರಿಪೇಮೆಂಟ್. ಸೊ ದಿಸ್ ನಂಬರ್ಸ್ ನೋ ನೀಡ್ ಟು ಮಗ, ಬಟ್ ಈ ನಂಬರ್ ಮಾತ್ರ ಬೈ ಹ್ಯಾಟ್ ಮಾಡಬೇಕು. ಕ್ಲಿಯರ್? ಎಸ್ ಸರ್. ಯಾವ ನಂಬರ್ ಸರ್? ಟೋಟಲ್ 371. 371 383. ಓಕೆ ಸರ್ ಇಂದು ಬಜೆಟ್ ಏನಾದ್ರು ಕಂಪೇರ್ ಮಾಡ್ಕೊಂಡು ಓದ್ಬೇಕಾ? ಯಾವುದು ಮೇಡಮ್? ನಂಬರ್ಸ್ ಎಲ್ಲ ನೋ 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 ವೆನ್ ಐ ಡು ಎಕನಾಮಿಕ್ ಸರ್ವೆ ನಾನು ಮಾಡ್ತೀನಿ ಅದನ್ನ. ಎಸ್ ಸರ್. ಅಂಡ್ ದೆನ್ ಬಜೆಟ್ ಅಲೋಕೇಶನ್ ಅಂದ್ರೆ ಜೆಂಡರ್ ಬಜೆಟಿಂಗ್. ಬಜೆಟ್ಸ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಬಜೆಟ್ ವಿ ಆರ್ ಸೀನ್, ಕರೆಕ್ಟಾ? ಎಸ್ ಸರ್. ಅಂಡ್ ಐ ಡಿಡ್ ಸೇ ದಟ್ there is something called as gender component ಅಂತ ಆಡ್ ಮಾಡ್ತೀವಿ ಒಂದು ಬಜೆಟ್ ಗೆ, ದಟ್ ಜೆಂಡರ್ ಬಜೆಟಿಂಗ್ ಅಂತ ಬರುತ್ತೆ. ಸೊ ಜೆಂಡರ್ ಬಜೆಟಿಂಗ್ ವ್ಯಾಲ್ಯೂ ಇಸ್ 86,423 86,423 ಕೋಟಿ. ಓಕೆ, ಚಿಲ್ಡ್ರನ್ ಅದನ್ನ ನೋಡ್ಕೊಳ್ಳಿ. ಅಂಡ್ ದೆನ್ ದಿಸ್ ಒನ್ ಬಜೆಟ್ ಅಲೋಕೇಶನ್ ಅಂಡರ್ SC/SP ಅಂಡ್ ಟ್ರೈಬಲ್ ಸಬ್ ಪ್ಲಾನ್ ಅಷ್ಟು ಸೇರ್ಕೊಂಡು ಕೊಡ್ತಾ ಇರೋದು ಇಷ್ಟು. ಅದರಲ್ಲಿ 39121 ಇದೆ, ಅದನ್ನ ಇಲ್ಲಿ ಕೆಳಗಡೆ ಸ್ಪ್ಲಿಟ್ ಮಾಡಿದ್ದಾರೆ ನೋಡಿ. 27674 is scheduled caste sub plan, whereas tribal sub plan only it is 11475. So only number that I would expect you to mug up is this one compulsory, and remaining number at least approximate ಗುರ್ತಿಟ್ಕೊಂಡಿದ್ರು ಸಾಕು. Okay sir? Yes sir. Yes sir. ಮಿಕ್ಕಿದೆಲ್ಲ ಮಾಡಿದೀನಿ ಆಲ್ರೆಡಿ. ರೈತ ಸಮೃದ್ಧಿ ಇರ್ಬೋದು, ಇವೆಲ್ಲ ಹೊಸ ಸ್ಕೀಮ್ಸ್, ನಮ್ಮ ಮಿಲ್ಲೆಟ್, ಕರೆಕ್ಟಾ? ಎಸ್ ಸರ್. All of that I have already done sir. ESAP ರಾಯಚೂರು ನಿನ್ನೆ ಇವೆಲ್ಲ ಮಾಡ್ಕೊಟ್ಟಿದ್ದೀನಿ, ಕರೆಕ್ಟಾ ಸರ್? ಹಾ ಸರ್. That's all. So ಇಷ್ಟಿಗೆ this is done. And see, ಇಲ್ಲಿ ಬಂದ್ರೆ ಬಜೆಟ್ ಅಲ್ಲಿ ಬಂದ್ರೆ here you can see the last portion that I would want you to see. ಟೋಟಲ್ ಇಲ್ಲಿಂದ ಎಷ್ಟೆಷ್ಟು ಬರ್ತಾ ಇದೆ. ಸಿ ಸ್ಟೇಟ್ ರೆವೆನ್ಯೂನೇ ಮ್ಯಾಕ್ಸಿಮಮ್ ಇತ್ತ ನೋಡಿದ್ವು ನಾವು ಅವಾಗಲೇ ಅದನ್ನ. ಹೌದು. ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂನೇ ಹೈಯೆಸ್ಟ್ ಇದೆ. ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಆದ್ಮೇಲಿಂದ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್, ಕರೆಕ್ಟಾ? ಸೆಂಟ್ರಲ್ ಟ್ಯಾಕ್ಸಸ್ ಆಮೇಲಿಂದ ಇಲ್ಲಿ ಸ್ಟೇಟ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 4 ಬರ್ತಿದ್ದಾರೆ. ಫಾರ್ ದ ರೀಸನ್ ದಟ್ ಎರಡು ಹತ್ರ ಇದೆ, ಕರೆಕ್ಟಾ? ಇದು ಯಾವುದು ಗ್ರಾಂಟ್ ಫ್ರಮ್ ದಿ ಸೆಂಟ್ರಲ್ ಗವರ್ಮೆಂಟ್, ಇದು ಅರೌಂಡ್ 15,000 ಇದೆ, ಇದು ಅರೌಂಡ್ 13,000 ಇದೆ. ಸೊ ಎರಡು 4% ಆರ್ 4.5% ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕ್ಲೋಸರ್ ದೇರ್. ಅಂಡ್ ಬಾರೋಯಿಂಗ್ಸ್ ಇಸ್ 28%. ಸೊ ದ ಮ್ಯಾಕ್ಸಿಮಮ್ ನಂಬರ್ ಈಸ್ ಅವರ್ ಓನ್ ಟ್ಯಾಕ್ಸಸ್. ಕ್ಲಿಯರ್? ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂಡ್ ಎಲ್ಲಿಗೆ ದುಡ್ಡು ಹೋಗ್ತಾ ಇದೆ, ಎಕ್ಸ್ಪೆಂಡಿಚರ್ ವೇರ್ ದ ರುಪಿ ಇಸ್ ಗೋಯಿಂಗ್. ಸೊ ಸೋಷಿಯಲ್ ವೆಲ್ಫೇರ್, ಅದರ್ ಎಕನಾಮಿಕ್, ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ರೂರಲ್ ಡೆವಲಪ್ಮೆಂಟ್ 14% ಕೊಡ್ತಾ ಇದೀವಿ. ಇದರಲ್ಲಿ ಎಜುಕೇಶನ್ 11% ಕೊಡ್ತಾ ಇದೀವಿ. ಹೆಲ್ತ್ 4, ಸೋಷಿಯಲ್ ಸರ್ವಿಸಸ್ 3, ವಾಟರ್ ಸಪ್ಲೈ 3. ನೋ ನೀಡ್ ಟು ಮಗ್ ಅಪ್ ದಿಸ್ ಒನ್. ನೆಕ್ಸ್ಟ್ ಫಿಗರ್ ಇದೆ, ಅದನ್ನ ವಿ ಮೈಟ್ ಹ್ಯಾವ್ ಟು ಮಗ್ ಅಪ್ ಒನ್ಸ್. ಬ್ರೇಕಪ್ ಆಫ್ ಸ್ಟೇಟ್ಸ್ ಓನ್ ಟ್ಯಾಕ್ಸ್, ಅದೆಲ್ಲಿಂದ ದುಡ್ಡು ಬರ್ತದೆ, ಅದರಲ್ಲಿ ಯು ಹ್ಯಾವ್ ಟು ನೋ ಫಾರ್ ದಿಸ್ ಒನ್. ಲೈಕ್ ಕಮರ್ಷಿಯಲ್ ಟ್ಯಾಕ್ಸಸ್ ಏನಿದೆ ಅದು ಹೈಯೆಸ್ಟ್ ಇದೆ. ಫಸ್ಟ್ ಒಂದು, ಸೆಕೆಂಡ್ ಒಂದು ಸ್ಟೇಟ್ ಎಕ್ಸೈಸ್, ಥರ್ಡ್ ಒಂದು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್, ಫೋರ್ತ್ ಒಂದು ಮೋಟರ್ ವೆಹಿಕಲ್. ಸೊ ಸ್ಟೇಟ್ ಅಲ್ಲಿ ಟ್ಯಾಕ್ಸ್ ರೆವೆನ್ಯೂ ಇಸ್ ಫಸ್ಟ್. ಅದ್ರಲ್ಲಿ ಟ್ಯಾಕ್ಸ್ ಅಲ್ಲಿ ಹೈಯೆಸ್ಟ್ ತಗೊಂಡ್ರೆ ಕಮರ್ಷಿಯಲ್ ಟ್ಯಾಕ್ಸ್, ಅದಾದ್ಮೇಲೆ ಎಕ್ಸೈಸ್, ಆಮೇಲೆ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್. ಕ್ಲಿಯರ್? ಹಲೋ. ಇಲ್ಲಿ ಗ್ರಾಸ್ ಅಲೋಕೇಶನ್ ಎಲ್ಲೆಲ್ಲಿಗೆ ಎಷ್ಟು ಕೊಟ್ಟಿದೀವಿ ಅಂತ ಇಲ್ಲಿ ತೋರಿಸಿದ್ದಾರೆ ನೋಡಿ ಸರ್. ಎಜುಕೇಶನ್ಗೆ 12% ಕೊಟ್ಟಿದ್ದಾರೆ, ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ 9%, ಎನರ್ಜಿ 6, ರೂರಲ್ ಡೆವಲಪ್ಮೆಂಟ್ 5. ಈ ತರ ಯೂನಿಟ್ ಟು ನೋ ದಿಸ್. ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಟಾಪ್ 5 ಮಾತ್ರ ಬಹ್ಯಾಟ್ ಮಾಡಿ ಸಾಕು. ಓಕೆ, ಬೇಕಾದ್ರೆ ನಾನು PDF ಕಳಿಸ್ಕೊಡ್ತೀನಿ. ಯು ಆಲ್ಸೋ ಗೋ ಥ್ರೂ ದಿಸ್ ಒನ್ ಒನ್ಸ್. ಅಲ್ಲಿಗೆ ಜೈ ಹಿಂದ್, ಜೈ ಕರ್ನಾಟಕ.
as Sidramaya said, we are also ending it here today. Okay? Yes, sir. ಈ PDF ಸೆಂಡ್ ಮಾಡಿ ಸರ್. Jai Hind, Jai Karnataka, and done. So this is the thing with respect to the entire budget speech, sir. Idralli please mug up this number, whatever I'm highlighting now. ಇದು ಯಾವ್ದು ಹೈಯೆಸ್ಟ್ ಬರುತ್ತೆ, ಹೈಯೆಸ್ಟ್ ಅಂತ ಗುರ್ತಿಟ್ಕೊಂಡಿದ್ರೆ ಸಾಕು. ನೋ ನೀಡ್ ಟು ಮಗ್ ಅಪ್ ಎನಿಥಿಂಗ್. ಬೇಕಾದ್ರೆ ಸ್ಕ್ರೀನ್ ಶಾಟ್ ನೋಡಿ ನನಗೆ ಬರೋ ತಕ್ಷಣ ಇದೇನು ಬೇಡ. ಇದರಲ್ಲಿ ಕ್ರೊನಾಲಜಿ ಯಾವ್ದು ಹೈಯೆಸ್ಟ್ ಯಾವ್ದು ಲೋಯೆಸ್ಟ್ ಆರ್ಡರ್ ಅಲ್ಲಿ ಬರೆಯೋದನ್ನ ಗುರ್ತಿಟ್ಕೊಳ್ಳಿ. ಆಮೇಲಿಂದ ಇಲ್ಲಿ ಟಾಪ್ 5 ಒಂದಷ್ಟು ಗುರ್ತಿಟ್ಕೊಂಡಿರಿ, ಮೋರ್ ದೆನ್ ಸಫಿಶಿಯಂಟ್. ಇಲ್ಲ ಹೆಲ್ತ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀವಿ ಸಮ್ ನಂಬರ್, ಇಲ್ಲ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್. ಕ್ಲಿಯರ್? ಸೊ ಅಲ್ಲಿಗೆ ದ ಎಂಟೈರ್ ಬಜೆಟ್ ಸ್ಪೀಚ್, ರೆವೆನ್ಯೂ ಡೆಫಿಸಿಟ್, ಫಿಸಿಕಲ್ ಡೆಫಿಸಿಟ್, ವಾಟ್ ಎವರ್ ಈಸ್ ಪ್ರೊವೈಡೆಡ್ ದೇರ್, ಎವ್ರಿಥಿಂಗ್ ಈಸ್ ಡನ್ ಸರ್. ಸೊ ವಿ ಆರ್ ಟೋಟಲಿ ಡನ್ ವಿತ್ ಅವರ್ ಬಜೆಟ್. ನೌ ವಿ ಹ್ಯಾವ್ ಟು ಸಿ ವಾಟ್ ಈಸ್ ಕಾಲ್ಡ್ ಆಸ್ ಎಕನಾಮಿಕ್. ನಾನು ಶೇರ್ ಮಾಡ್ತೀನಿ ಸರ್, ನೋ ಪ್ರಾಬ್ಲಮ್. ಐ ವಿಲ್ ಶೇರ್ ದಟ್, ನೋ ಇಶ್ಯೂಸ್. ಓಕೆ. ಸೊ ದ ನೆಕ್ಸ್ಟ್ ಥಿಂಗ್ ದಟ್ ವಿ ಹ್ಯಾವ್ ಟು ಡೂ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅವರ್ ಎಕನಾಮಿಕ್ ಸರ್ವೆ. ಓಕೆ ಸರ್. ಸೂಪರ್ ಸರ್. ಸ್ಟಾರ್ಟ್ ಮಾಡ್ಲಾ ಇವತ್ತೇ, ನಾಳೆ ಮಾಡ್ಲಾ? ಸರ್ ನಾಳೆ ಮಾಡಿ ಸರ್. Shall I continue? ಇನ್ನು ಟೈಮ್ ಇದೆ ಸರ್. ಟುಮಾರೋ ಸರ್. ಸರ್ ಈಗ ಕ್ವೆಶ್ಚನ್ಸ್ ಬಿಡಿಸಿ ಸರ್. ಕ್ವೆಶ್ಚನ್ಸ್ ಬಿಡಿಸೋದಕ್ಕೆ on this one we don't have questions ಅಲ್ವಾ ಮೇಡಮ್? On this one we don't have any questions. Expected on ಎಕ್ಸ್ಪೆಕ್ಟೆಡ್ ಅಂತ ನಾನು ಕೇಳಿದ್ರೆ ನಿಮ್ಗೆ ಏನು ಗುರ್ತಿರೋದಿಲ್ವಲ್ಲ, ಜಸ್ಟ್ ಐ ಹ್ಯಾವ್ ಕಂಪ್ಲೀಟೆಡ್ ಇಟ್. ನಿಮ್ಗೆ ಏನು ಗುರ್ತ್ಕೊಳ್ಳೋ ಇರೋದಿಲ್ಲ ಇವಾಗ ನಾನು ಏನು ಕೇಳಿದ್ರು. ಸೊ ಆಲ್ರೆಡಿ ಐ ಡಿಸ್ಕಸ್ ಮೋಸ್ಟ್ ಆಫ್ ದಿ ಕ್ವೆಶ್ಚನ್ಸ್. ನಾನೇ ರಿಪೀಟ್ ಮಾಡಿ ಹಿಂದೆ ಮುಂದೆ ಮಾಡಿ ಎಲ್ಲ ಕ್ವೆಶ್ಚನ್ಸ್ ಕೇಳಿದ್ದೀನಿ. Sir, please don't forget to send that PDF, sir. Both this one and that budget, Karnataka government budget full. Sir, economic ಇದ್ರೆ send ಮಾಡಿ ಸರ್ ಅದನ್ನ. ಒಬ್ಬೊಬ್ರು ಹೇಳಿ ಸರ್. ಎಕನಾಮಿಕ್ ಸರ್ವೆ. ಸರ್ ಆಲ್ರೆಡಿ ಎವ್ರಿಥಿಂಗ್ ಇಸ್ ಶೇರ್ಡ್. ನಾನು ಏನು ಹೊಸದಾಗಿ ಶೇರ್ ಮಾಡಬೇಡಿ. ಈಗ ಐ ವಿಲ್ ಶೇರ್ ಇಟ್ ಒನ್ಸ್ ಅಗೇನ್. Sir, you have shared budget, so we want survey. Survey is not a task, Sagana. Let it come. Yeah, but we have the handout. ಇದ್ರೆ send ಮಾಡಿ ಸರ್ ನಮಗೆ. Kannada So if we have the handout, it will be easy so for us. Shall I say, sir? Simple, sir. Yes, economic survey. They have to read when you are teaching. They have to follow the bigger book, sir. The gist always help them for revision purpose. Okay, sir. Okay, done. Fine, sir. So if you have any other questions andre keli sir. Apart from the sharing of the material, that I will talk to sir and we will get it shared. ಇನ್ನೇನ ಬೇರೆ ಇದ್ರೆ ಹೇಳಿ ಸರ್, ಐ ವಿಲ್ ಆನ್ಸರ್ them. ಬಜೆಟ್ ಮೇಲೆ ಬೇರೆ ಏನಿಲ್ಲ ಸರ್, ಎಲ್ಲ ಕರೆಕ್ಟ್ ಆಗಿದೆ ಸರ್, ಅದು ಮಿಸ್ ಆಗಿಲ್ಲ ಸರ್. Everything is done. Clear? Yes sir. Yes sir. Sir, regarding budget, you had mentioned prelims ge previous year budget do ಸ್ವಲ್ಪ ಪಾಯಿಂಟ್ಸ್ ಬೇಕಾಗುತ್ತೆ ಅಂತ ಸರ್, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅಲ್ಲ, ಪ್ರೀವಿಯಸ್ ಇಯರ್ ಬಜೆಟ್ ಅಂತಲ್ಲ ಸರ್. ಪ್ರೀವಿಯಸ್ ಇಯರ್ ಬಜೆಟ್ ವೆನ್ ಐ ಆಮ್ ಡೂಯಿಂಗ್ ಎಕನಾಮಿಕ್ ಸರ್ವೆ ವಿ ವಿಲ್ ಬಿ ಕಂಪೇರಿಂಗ್ ದ ನಂಬರ್ಸ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಡೆಫಿಸಿಟ್ ಫಾರ್ ದಿಸ್ ಇಯರ್ ವಾಸ್ 2.8 ಅಂತ ಅಂತೀವಿ. ಅದರ್ ಪ್ರಿಸೀಡಿಂಗ್ ಇಯರ್ ವಾಸ್ 2.6 ಅಂತ ಹೇಳ್ತಾ ಇದೀವಿ. ಸೊ ವಾಟ್ ಈಸ್ ದ 2.8, 2.6 ಯಾವ ವರ್ಷಕ್ಕೆ ಎಷ್ಟಿತ್ತು ಅಂತ ವಿ ವಿಲ್ ಕ್ರಾಸ್ ಕಂಪೇರ್ ಅಷ್ಟೇ. ಸೊ ವೇರ್ ಎವರ್ ವಿ ವಿಲ್ ಕಂಪೇರ್ ದಟ್ ಐ ವಿಲ್ ಓನ್ಲಿ ಟೆಲ್ ಯು. ನೋ ನೀಡ್ ಟು ಗೋ ವಿತ್ ದ ಪ್ರೀವಿಯಸ್ ಇಯರ್ ಬಜೆಟ್ ಅಂಡ್ ಆಲ್. ಫಾರ್ ದ ಸ್ಕೀಮ್ಸ್ ಅಂಡ್ ಆಲ್ ಸರ್ ಏನು ರೆಫರ್ ಮಾಡೋದು ಅವಶ್ಯಕತೆ ಇರಲ್ವಾ ಸರ್? ಸ್ಕೀಮ್ಸ್ ಗೆ ಸರ್ ವೆನ್ ವಿ ಆರ್ ಡೂಯಿಂಗ್ ದಿಸ್ ಎಕನಾಮಿಕ್ ಸರ್ವೆ ಅಲ್ಲ, ಆ ಸ್ಕೀಮ್ಸ್ ಎಲ್ಲೆಲ್ಲಿ ಇಫ್ ಎಕನಾಮಿಕ್ ಸರ್ವೆ ಇಸ್ ಮೆನ್ಷನಿಂಗ್ ದಟ್ ಒನ್, ಅದು ನಾನು ಹೇಳ್ತೀನಿ. ಎಕನಾಮಿಕ್ ಸರ್ವೆ ಎಲ್ಲೆಲ್ಲಿ ಮೆನ್ಷನ್ ಮಾಡುತ್ತೆ ಅದನ್ನ ನಾನು ಹೇಳ್ತೀನಿ. ಬಟ್ ರಿಮೈನಿಂಗ್ ಥಿಂಗ್ಸ್ ಯು ಪೀಪಲ್ ವುಡ್ ಹ್ಯಾವ್ ಟು ಗೋ ಥ್ರೂ ದಟ್ ಒನ್ ಒನ್ಸ್. ಯಾಕೆ ಅಂತಂದ್ರೆ ಲೈಕ್ ಐ ಕೆನಾಟ್ ಗೆಟ್ ಯು ದ ಎಂಟೈರ್ ಬಜೆಟ್, ಐ ಮೀನ್ ದ ಸ್ಕೀಮ್ಸ್ ಆಫ್ ಆಲ್ ದ ಥಿಂಗ್ಸ್ ಇನ್ ಕರ್ನಾಟಕ. ದಟ್ ವಿಲ್ ಬಿ ಟೂ ಮಚ್ ಆಫ್ ಎ ಥಿಂಗ್ ಫಾರ್ ಅಸ್ ಟು ಕವರ್. ಅಷ್ಟು ಫಾಸ್ಟ್ ನಮ್ ಕೈಲಿ ಮಾಡಕ್ ಆಗೋದೇ ಇಲ್ಲ. ಕರೆಕ್ಟ್ ಅಲ್ವಾ? ಓಕೆ ಸರ್. Are you getting my point, sir? Okay, say for example, ನಿಮ್ಗೆ ಎಲ್ಲೆಲ್ಲಿ ನಾನು ಎಸ್ ಸರ್, ಅರ್ಥ ಆಯ್ತು ಸರ್. ಸೊ ಸರ್ವೆ ರೆಫರ್ ಮಾಡ್ಕೊಂಡು ಏನ್ ಸ್ಕೀಮ್ಸ್ ಬರುತ್ತೆ ಅದನ್ನ ನೋಡ್ಕೋಬೇಕಾಗುತ್ತೆ ಮೇನ್ ಆಗಿ. ಎಕ್ಸಾಕ್ಟ್ಲಿ. ಬಟ್ ಐ ವಿಲ್ ಟೆಲ್ ಯು ವೇರ್ ಎವರ್ ಪಾಸಿಬಲ್. ನನ್ನ ಕೈಲಿ ಎಲ್ಲೆಲ್ಲ ಹೇಳಕ್ ಆಗುತ್ತೆ ಐ ವಿಲ್ ಟೆಲ್ ದಟ್ ಒನ್. ಲೈಕ್ ಇದು ಮಾಡಿ ಐ ವಿಲ್ ಟೆಲ್ ಯು ಆಲ್ ದೋಸ್ ಥಿಂಗ್ಸ್. ಬಟ್ ವೇರ್ ಎವರ್ ಲೈಕ್ ಸಮ್ ಟೈಮ್ಸ್ ನಾನು ಮಿಸ್ ಮಾಡಿರ್ತೀನಿ, ಒಂದಷ್ಟು ಹೇಳಕ್ ಆಗಿರಲ್ಲ, ಇಲ್ಲ ಜಂಪ್ ಆಗೋಗಿರುತ್ತೆ. ಆವಾಗ ಯು ಪೀಪಲ್ ವುಡ್ ಹ್ಯಾವ್ ಟು ಡೂ ದಟ್ ಒನ್. ಓಕೆ ಸರ್. ಅದೊಂಚೂರು ನೋಡ್ಬೇಕಾಗಿದೆ ಸರ್. ಅಂಡ್ ಟು ಶೋ ಯು ದಿಸ್ ಒನ್ ಅಂತಂದ್ರೆ, ಅಂಡ್ ಆಲ್ ಆಫ್ ಯು ಆರ್ ಹ್ಯಾವಿಂಗ್ ದಿಸ್ ಐ ಅಸ್ಯೂಮ್.
ಸರ್ವೆ. ದಿ ಸರ್ವೆ ಪೀಪಲ್ ಆಲ್ ಆರ್ ಹ್ಯಾವಿಂಗ್ ಅಲ್ಲ ಇದು. ಇದನ್ನ ಈ ಪೀಪಲ್ this will be shared once again. So once again, whatever is needed, and ನಾನು ಹೇಳ್ತಾ ಹೋಗ್ತೀನಿ. wherever number, see this number all are not needed. So wherever whatever is needed ನಾನು ಹೇಳ್ತಾ ಹೋಗ್ತೀನಿ. But say for example ಇವಾಗ agriculture ಅಂತ ಬಂದಾಗ or greenery ಅಂತ ಬಂದಾಗ in with respect to greenery, Karnataka government has planted 10,000 saplings under ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಲೈಕ್ ದೈವಿ ಕಾಡು, ದೇವರ ಕಾಡು, ಹಸಿರು ಗ್ರಾಮ. ಸರ್ someone need to mute sir please. ಹಸಿರು ಕಾಡು, ದೈವಿ ಕಾಡು, ಸಿರಿಚಂದನವನ, ಈ ತರ ಸ್ಕೀಮ್ಸ್ ಏನಿದೆ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದು ಲೈಕ್ ಇನ್ ದ ಬಜೆಟ್ ದೇ ಹ್ಯಾವ್ ನಾಟ್ ಮೆನ್ಷನ್ ದ ಎಲಾಬ್ರೇಟ್ ಡೀಟೇಲ್ಸ್ ಆನ್ ದಟ್ ಒನ್. ಸೊ ವೇರ್ ಎವರ್ ನಾನು ಏನ್ ಹೈಲೈಟ್ ಮಾಡಿದೀನಿ ಅದನ್ನ, ವೇರ್ ಎವರ್ ಐ ಫೌಂಡ್ ಔಟ್ ಐ ಹ್ಯಾವ್ ಡನ್ ದ ವ್ಯಾಲ್ಯೂ ಅಡಿಷನ್. ಇವಾಗ ಹೆಂಗೆ ನಿಮ್ಗೆ 1924 ಬೆಳಗಾವಿ ಸೆಷನ್ ಅಂತ ಬಂತು, ವಾಟ್ ಎವರ್ ಇಸ್ ನೀಡೆಡ್ ನಾನು ಅದನ್ನ ಹೈಲೈಟ್ ಮಾಡಿರೋದನ್ನ ಐ ವಿಲ್ ಗಿವ್ ಯು ದ ಡೇಟಾ. ಬಟ್ ಅದು ಬಿಟ್ಟುನೇ ಯಾವ್ದಾನ ಸ್ಕೀಮ್ಸ್ ಬಂದಿದ್ರೆ ದಟ್ ಯು ಪೀಪಲ್ ಹ್ಯಾವ್ ಟು ವರ್ಕ್ ಇಟ್ ಔಟ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಸರ್? ಎಸ್ ಸರ್. ಅದನ್ನ ನೀವು ಒಂಚೂರು ನೋಡ್ಕೊಳ್ಳಿ. ವೇರೆವರ್ ಬಜೆಟ್ ಅಲ್ಲಿ ಆ ಸ್ಕೀಮ್ ಮೆನ್ಷನ್ ಆಗಿದೆ ಅಂತಂದ್ರೆ, ವೆದರ್ ದ ಬಜೆಟ್ ಇಸ್ ಪ್ರೊವೈಡಿಂಗ್ ದ ಎಕನಾಮಿಕ್ ಸರ್ವೆ ಇಸ್ ಪ್ರೊವೈಡಿಂಗ್ ದ ಡೇಟಾ, ನಾಟ್ ಪ್ರೊವೈಡಿಂಗ್ ದ ಡೇಟಾ, ಐ ವಿಲ್ ಆಡ್ ದ ಡೇಟಾ. ವಾಟ್ ಎವರ್ ಇಸ್ ನೀಡೆಡ್ ಅದಕ್ಕೆ ಎಷ್ಟೆಲ್ಲ ಡೇಟಾ ಆಡ್ ಮಾಡಬೇಕು ನಾನು ಅದನ್ನ ಆಡ್ ಮಾಡ್ತೀನಿ. ಆ ಸ್ಕೀಮ್ಸ್ ಎಕ್ಸ್ಪ್ಲನೇಷನ್ ವಿಚ್ ಎವರ್ ಸ್ಕೀಮ್ ಜಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕು. ಐ ವಿಲ್ ಪ್ರೊವೈಡ್ ಯು ದ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಆಫ್ ದಟ್ ಸ್ಕೀಮ್. ಬಟ್ ಅದರ್ ದನ್ ದಟ್ ಇಫ್ ದೇರ್ ಆರ್ ಮೆನಿ ಅದರ್ ಸ್ಕೀಮ್ಸ್ ದಟ್ ಯು ಪೀಪಲ್ ನೀಡ್ ಟು ನೋ ಅಂತಂದ್ರೆ ದಟ್ ಯು ಹ್ಯಾವ್ ಟು ರೀಡ್ ದೆಮ್ ಸಪರೇಟ್ಲಿ. ಓಕೆ Yes, sir. Fine, sir. So we'll do it tomorrow only, no problem. Many people are like, like idilla sir, economics where we have just only saku sir, just only sufficient. Even I have the just only sufficient. No need to go through everything. Nan patha madbeku ನಾನು ಓದ್ತಾ ಇದೀನಿ sir. You people go through just only. ನೀವು ಕೇಳಿದ್ರಲ್ಲ ಇದಿದ್ಯಾ ನಿಮ್ಮ ಹತ್ರ ಅಂತ, so ಅದಕ್ಕೆ this is not just no sir. Just is only sufficient sir. Alla, this is not just no sir, this is no, this is not original. Yeah, this is the original thing. Because I have to read the full thing alla to teach you. Sir, gist kannadalli sir ಕಲಿಸ್ತೀರಾ ಸರ್ ದಯವಿಟ್ಟು? Sir, gist is not in Kannada, I guess. Gist is in English only. Okay sir, okay. Sir, please resend Sir, that ಇದು again, 30 to sir. 40 questions ಬರುತ್ತಲ್ಲ? Madam, gist and survey budgeting ಎಲ್ಲ ಸೇರಿ ಬರುತ್ತೆ. Yes sir, So this is what- budgeting and economics survey Yeah. and economics static questions, Yes, sir. everything. Everything. So this book you people are having alva? ಸರ್ ಇದಿದೆ. Yes sir. Same thing only sir. ನಾನು ಇದನ್ನ ಯೂಸ್ ಮಾಡ್ತಾ ಇರೋದು, ಬಟ್ I have highlighted that one. ನಿಮಗೆ ಬರೀ ಇದನ್ನ ಶೇರ್ ಮಾಡಿರ್ತೀವಿ ಅಷ್ಟೇ, because we cannot share and print a 560 page document ಅಲ್ವಾ? Yes sir. So whatever ನಿಮಗೆ 7 ಚಾಪ್ಟರ್ 80 pages ಬಂದಿದೆ, but here the 7 chapters will be 300 pages. So whatever I have marked, the same thing will be there also. But ಏನ ನಿಮಗೆ ಜಸ್ಟ್ ಸಮ್ಮರಿ ತರ ಕೊಟ್ಟಿರ್ತಾರೆ ಅಷ್ಟೇ, ಸೊ ದಟ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್, ಅಪ್ರಿಷಿಯೇಟ್ ಬೆಟರ್ ಅಂತ ಹೇಳಿ. ಸೊ ಇಲ್ಲಿ ಸಿ ಇವಾಗ ನಾನು ಹೈಲೈಟ್ ಮಾಡಿದ್ದೀನಿ ಬೆಂಗಳೂರು ಉತ್ತರ, ದಕ್ಷಿಣ ಕನ್ನಡ, ಬೆಳಗಾವಿ ಅಂತ. ಇಲ್ಲಿ ನಿಮ್ಗೆ ಅವ್ರದ್ದು ಟೇಬಲ್ ಮಾಡಿರ್ತಾರೆ, ಬೆಂಗಳೂರು ಉತ್ತರ, ದಕ್ಷಿಣ ಕನ್ನಡ, ಬೆಳಗಾವಿ, ಅಂಡ್ ಕೆಳಗಡೆ ಬಾಟಮ್ 3 ಅವ್ರು ಮಾಡಿರ್ತಾರೆ. ಇಲ್ಲಿ ನಾನು ಬಾಟಮ್ 5 ನ ಹೈಲೈಟ್ ಮಾಡಿರ್ತೀನಿ. ಆಸ್ ಸಿಂಪಲ್ ಆಸ್ ದಟ್, ದರ್ ಇಸ್ ನಥಿಂಗ್ ಚೇಂಜ್ ಹಿಯರ್. ಅಲ್ಲೇನಿದೆ ಇಲ್ಲಿಂದನೂ ಸೇಮ್ ಇರುತ್ತೆ, ಬಟ್ ಅಲ್ಲಿ ಸಮ್ಮರಿ ಇದೆ, ಇಲ್ಲಿ ಎವ್ರಿಥಿಂಗ್ ಇದೆ. ಕರೆಕ್ಟ್ ಅಲ್ವಾ? Yes sir. ದಟ್ಸ್ ಇಟ್. ರೀಡ್ ದಿಸ್ ಇನ್ನೊಂದ್ಸತಿ ರೀಸೆಂಡ್ ಮಾಡಿ ಸರ್ ಗ್ರೂಪ್ ಅಲ್ಲಿ. Fine sir, it will be reset. Just to search in the group madam, it will be there, but or else I will get it shared, no issues. Okay sir. Fine sir. So 7:30 agide, I will end here, but from tomorrow Sir, come at 6 o'clock we will start, and we will try to finish off all the thing with respect to economic survey. So totally ಎಷ್ಟು ಒಂದು 8 ಚಾಪ್ಟರ್ ಇದೆ, ಅದು ಮೇಜರ್ Small ಚಾಪ್ಟರ್. request sir, one small request. Yes sir, yes sir. One small request sir. Yes sir, Sir, everything is good, ನೀವೇನ್ ಮಾಡ್ತೀರಲ್ಲ ಓಕೆ, ಬಟ್ ಸ್ವಲ್ಪ ಸ್ಲೋ ಮಾಡೋದು ತುಂಬಾ ಒಳ್ಳೆ ಅನ್ಸುತ್ತೆ. ಓಕೆ ಎವ್ರಿಥಿಂಗ್ ಓಕೆ, ಬಟ್ ಸ್ವಲ್ಪ ಸ್ಲೋ ಮಾಡಿ, ಆದ್ರೆ ಸ್ವಲ್ಪ ಸ್ಲೋ ಮಾಡಬೇಕು. ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ. ನೀವು ನೋಟ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನನ್ನ ಅಭಿಪ್ರಾಯ ಸರ್, ಬೇರೆಯವ್ರು ಹೆಂಗೆ ನಂಗೆ ಗೊತ್ತಿಲ್ಲ. No, ಬೇರೆಯವ್ರ ಅಭಿಪ್ರಾಯ ಅಂತಲ್ಲ ಸರ್. ಆಕ್ಚುಲಿ ಐ ಆಮ್ ಗೋಯಿಂಗ್ ವೆರಿ ವೆರಿ ಸ್ಲೋ, ಬಿಕಾಸ್ ಬರೀ ಬಜೆಟ್ ಸ್ಪೀಚ್ ನಾನು 2 ಕ್ಲಾಸ್ ಪಾಠ ಮಾಡಿದ್ದೀನಿ. ಲೈಕ್ ಯೂಶಲಿ ಬಜೆಟ್ ಸ್ಪೀಚ್ half an hour ಅಷ್ಟೇ ಟಕ್ ಅಂತ ಮಾಡಿ ಮುಗಿಸ್ತಾರೆ. I took 2 classes, complete sessions to just to teach the budget speech. Because like prelims ಅಲ್ಲಿ like ನಾನು ಪಾಠ ಮಾಡಿ ಹೊರಟೋಗ್ಬೋದು half an hour ಅಲ್ಲಿ, ಬಟ್ ನಾನು ಎಲ್ಲೋ ಒಂದ್ ಕಡೆ ನಿಮ್ಗೆ ಫಿಲಿಮ್ಸ್ ಅಲ್ಲೋ, ಮೈನ್ಸ್ ಅಲ್ಲೋ, ಇಂಟರ್ವ್ಯೂ ಅಲ್ಲೋ, ಸಮ್ವೇರ್ ಎಲ್ಲೋ ಒಂಚೂರು ತಗೊಳ್ಕೊಂಡ್ರು ಯು ವಿಲ್ ಬಿ ಹ್ಯಾಪಿ. ಅವ್ರು ಸಾರಿ ಹೇಳಿದ್ರು, ಕರೆಕ್ಟ್ ಅಲ್ವಾ? ಐ ಆಮ್ ಡೂಯಿಂಗ್ ಆಸ್ ಮಚ್ ಸ್ಲೋ ಆಸ್ ಪಾಸಿಬಲ್. ಇನ್ನ ಬೇಕಾದ್ರೆ ಒಂಚೂರು ಸ್ಲೋ ಮಾಡ್ತೀನಿ. ವೇರ್ ಎವರ್ ಯು ಪೀಪಲ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ರೈಟ್ ಇಟ್ ಡೌನ್, ಪ್ಲೀಸ್ ಲೆಟ್ ಮೀ ನೋ. ಅಲ್ಲೊಂಚೂರು ಬೇಕಾದ್ರೆ ರಿವಿಷನ್ ಲೈಕ್ ಸ್ಪೀಡ್ ಮಾಡಿ, ಇಲ್ಲ ಐ ವಿಲ್ ಗೋ ಲಿಟಲ್ ಬಿಟ್ ಸ್ಲೋ. ಓಕೆ, ಖಂಡಿತ ಸರ್, we'll try to do it. Fine sir, we'll try to slow it down, no problem. ಎಷ್ಟಾದ್ರೆ ಅಷ್ಟು ಮಾಡ್ಕೊಡ್ತೀನಿ, no problem sir. And then ಇದಿದೆ, and ಇದರಲ್ಲಿ ಮೇಜರ್ ಚಾಪ್ಟರ್ಸ್ ಆರ್ ಲೈಕ್ 5, 6, 7, 8 chapters are majorly important. Out of 13 ಎಲ್ಲಾನು ಇಂಪಾರ್ಟೆಂಟ್ ಇಲ್ಲ ನಮಗೆ. Major chapters where we find question is
ಸೇ ಫಾರ್ ಎಕ್ಸಾಂಪಲ್ ಅಂತ ತಗೊಂಡ್ರೆ ಓಕೆ ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ತಗೊಂಡ್ರೆ ನಂಬರ್ಸ್ ಸರ್. ಇಲ್ಲಿ ನಮ್ಗೆ ನಂಬರ್ಸ್ ಜಾಸ್ತಿ ಕೇಳ್ತಾರೆ. ಅದೇ ಅಗ್ರಿಕಲ್ಚರ್, ನ್ಯಾಚುರಲ್ ರಿಸೋರ್ಸು ಇದರಲ್ಲಿ ಸ್ಕೀಮ್ಸ್, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಎಷ್ಟಿದೆ, ಇಲ್ಲ ಎವರ್ಗ್ರೀನ್ ಫಾರೆಸ್ಟ್ ಎಷ್ಟಿದೆ, ನ್ಯಾಷನಲ್ ಪಾರ್ಕ್ಸ್ ಎಲ್ಲೆಲ್ಲಿದೆ, ದೀಸ್ ಕೈಂಡ್ ಆಫ್ ಡೇಟಾ ವಿಲ್ ಕಮ್ ಫ್ರಮ್ ದಿಸ್ ಪೋರ್ಷನ್ ವೇರ್ ನಮಗೆ ಜಿಯೋಗ್ರಫಿ ಸ್ವಲ್ಪ ಕವರ್ ಆಗುತ್ತೆ. ವೇರಸ್ ದೀಸ್ 3-4 ಏನಿದೆ ಇಲ್ಲಿ 4 ನಂಬರ್ಸ್, ಫಿಸಿಕಲ್ ಡೆಫಿಸಿಟ್ ಎಷ್ಟು, ರೆವಿನ್ಯೂ ಡೆಫಿಸಿಟ್ ಎಷ್ಟು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇದು ಅರ್ಬನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಮೇಜರ್ಲಿ ಸ್ಕೀಮ್ಸ್ ಆರ್ ನಂಬರ್ಸ್ ಯಾವ್ದನ್ನ ಬರ್ಬೋದು ಅದರಲ್ಲಿ ಹೇಳಕ್ಕಾಗೋದಿಲ್ಲ. ಬಟ್ ಟಾಪ್ 3 ಓನ್ಲಿ ನಂಬರ್ಸ್ ಆರ್ ಇಂಪಾರ್ಟೆಂಟ್. ಬಾಟಮ್ 4 ಓನ್ಲಿ ದ ನೇಮ್ಸ್ ಆಫ್ ದಿ ಸ್ಕೀಮ್ಸ್ ಆರ್ ಇಂಪಾರ್ಟೆಂಟ್. ಇನ್ ರಿಮೈನಿಂಗ್ ಹ್ಯೂಮನ್ ಡೆವಲಪ್ಮೆಂಟ್ ಅಂಡ್ ಆಲ್ ಅದೆಲ್ಲ ನಮ್ಗೆ ಗೊತ್ತಿರೋದೆ. ಲೈಕ್ ಸೆಕ್ಸ್ ರೇಷಿಯೋ ಎಷ್ಟಿದೆ, ಇದೆಷ್ಟಿದೆ, ಅದಕ್ಕೆ IMR ಎಷ್ಟಿದೆ, MMR ಎಷ್ಟಿದೆ, ಜಸ್ಟ್ 2 ನಂಬರ್ಸ್ 3 ನಂಬರ್ಸ್ ಪಟಾಪಟ್ ಆಗೋಗುತ್ತೆ. ಸೊ ವಿಲ್ ಟ್ರೈ ಟು ಫಿನಿಶ್ ಆಫ್ ಫ್ರಮ್ ಟುಮಾರೋ. ಓಕೆ ಸಮ್ಮರಿ ಶೇರ್ ಮಾಡೋದನ್ನ ದಯವಿಟ್ಟು ಒಂದ್ಸತಿ ಓದ್ಕೊಂಡ್ ಬನ್ನಿ. ಅಂಡ್ ಅದ್ರದ್ದು ಬೇಸಿಕ್ಸ್ ಒಂದ್ಸತಿ ಓದ್ಕೊಂಡ್ ಬನ್ನಿ. ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು, ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಏನು, GDP ಅಂದ್ರೆ ಏನು, GNDP ಅಂದ್ರೆ ಏನೆಲ್ಲ ಓದ್ಕೊಂಡ್ ಬಂದಿರಿ. ಸೊ ದಟ್ ವೆನ್ ಎವರ್ ಐ ಟೀಚ್ ನಾನು ಬೇಸಿಕ್ಸ್ ಹೇಳಿದ್ರೆ ನಿಮ್ಗೆ ಒಂಚೂರು ರಿವಿಷನ್ ಆಗುತ್ತೆ, ಕ್ಲಾರಿಟಿನೂ ಬರುತ್ತೆ. ಓಕೆ Yes, sir. Fine, sir. Okay, sir. Thank you, sir. See you all tomorrow, guys. Thank you, man. Thank you, sir. Thank you, sir. Thank you, ಸರ್ sir. ನಾಳೆ Thank you, sir. ಕ್ಲಾಸು ಮೇಡಮ್ ನಾಳೆ ನಂದೆ, ಟುಮಾರೋ ಈವ್ನಿಂಗ್, ಸಾಟರ್ಡೆ ಈವ್ನಿಂಗ್ ಅಲ್ಲ, Morning, sir. ನಾಳೆ ಮಾರ್ನಿಂಗ್ ಮಾರ್ನಿಂಗ್ ಮ್ಯಾಮ್ Ecology. ecology and environment. Yes, sir. Evening I will take. Okay, fine, sir. Thank you, ma'am.